ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಧ್ಯಾನ ಮೂಲ ಗುರು ಮೂರ್ತಿ ಪೂಜ್ಯ ಮೂಲ ಗುರು ಪಾದ ಮಂತ್ರ ಮೂಲ ಗುರು ವಾಕ್ಯ ಮುಕ್ತಿ ಮೂಲ ಗುರು ಕೃಪಾ. ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ ಅವರ ಪ್ರತಿರೂಪದಂಥ ನಿಜಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಸದ್ಗುರು ಮಾರ್ತಾಂಡ ಸಾಬಾಯಿ ಸದ್ಗುರುಗಳ ಪಾದಕಮಲಗಳಿಗೂ ಹಾಗೂ ರಾಯಪ್ಪ ಸದ್ಗುರುಗಳ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಗುರು ಸ್ವರೂಪರಾದಂಥ ನನ್ನ ಪತಿದೇವರಿಗೂ ಕೂಡ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಇವತ್ತಿನ ಸುಮ್ಮನಾಗಬೇಕು ಶರಣನಾದ ಮೇಲೆ, ಶಿವನಾಗಬೇಕು, ಭಾಳಷ್ಟು ಅದ್ಭುತವಾದಂಥ ಹಾಡು ಹಾಡಿದರು. ಸುಮ್ಮನಿರಬೇಕು ಶಿವನಾದ ಮೇಲೆ, ಶಿವನಿರಬೇಕು ಶಿವನಾದ ಮೇಲೆ, ಭಾಳ ಅದ್ಭುತವಾದಂಥ ಹಾಡು ಹಾಡಿದರು. ಅಂಥ ಒಂದು ಸುಮ್ಮನೆ ಇರಬೇಕನ್ನುವಂಥ ಒಂದು ಮಾರ್ಗಕ್ಕೆ ತೊಗೊಂಡು ಹೋಗ್ತಾ ಇದ್ದಾರೆ ನಮಗೆ ನಿಜ್ಕೊಂಡ್ರೆ. ಸುಮ್ಮನಾಗಬೇಕು ಈಗ ಅಷ್ಟೇ. ಯಾಕಂದ್ರೆ ಭಾಳಷ್ಟು ಗದ್ದಲಿಂದ ಬಂದೀವಲ್ಲ, ಈಗ ಸ್ತಬ್ಧ ಆಗಬೇಕಾಗ್ಯದ. ಕೈವಲ್ಯ ಪದ್ಧತಿ ಅಂತಂದ್ರೆ ಮುಕ್ತಿ ಅಂದ್ರೆ ಗದ್ದಲದಿಂದ ಬಿಡುಗಡೆ ಆಗುವಂಥದ್ದು, ದುಃಖದಿಂದ ಬಿಡುಗಡೆ ಆಗುವಂಥದ್ದು, ಹುಟ್ಟು ಸಾವಿನಿಂದ ಬಿಡುಗಡೆ ಆಗುವಂಥದ್ದು, ಭವಬಂಧನದಿಂದ ಬಿಡುಗಡೆ ಆಗುವಂಥದ್ದು, ಇಲ್ಲಿ ಭಾಳಷ್ಟು ಭವರೋಗದಿಂದ ಬಿಡುಗಡೆ ಆಗುವಂಥದ್ದು. ಅಂಥ ಒಂದು ಪದ್ಧತಿ, ಆ ಮಾರ್ಗವನ್ನು ನಮಗೆ ಹೇಳ್ತಾ ಇದ್ದಾರೆ ನಿಜಗೊಂಡ್ರು. ಅದಕ್ಕೆ ಭಾಳಷ್ಟು ವಿಚಾರಗಳನ್ನು ಅವರು ಹೇಳ್ತಾ ಇದ್ದಾರೆ. ಈ ಕೈವಲ್ಯ ಪದ್ಧತಿ ಒಳಗೆ 4ನೆಯ ಒಂದು ಪದ ನಾವು ನೋಡಕತ್ತೀವಿ. ಭಾಳಷ್ಟು ವಿಚಾರಗಳನ್ನು ಅವ್ರು ಹೇಳ್ತಾ ಇದ್ದಾರೆ. ನಾವು ಅವ್ರ ಜೊತೆ ಮೆಲ್ಲಕ್ಕೆ ಹೋಗೋಣ, ಅವಸರ ಏನು ಮಾಡೋದು ಬೇಕಾಗಿಲ್ಲ. ಇಲ್ಲಿ ಹೇಳ್ತಾರೆ 4ನೇ ಪದದಲ್ಲಿ ಹೇಳ್ತಾರೆ, ಒಂದರಿಂದ ಅನರ್ಥ ಕೋಟಿ ಬಂದು ಅಡಸುತ್ತಿಹುದೆಂದೊಡೆ ಈ ಗುಣಾವಳಿಗಳು ಒಂದಿರಲಿ ಇನ್ನೇನಹುದೋ ಅಂತ ಹೇಳ್ತಾರೆ. ಬರೀ ಒಂದು ದುರ್ಗುಣ ಏನಾರ ಇತ್ತಂದ್ರೆ ಭಾಳಷ್ಟು ಕಷ್ಟ ಕೊಡ್ತದ. ಇನ್ನು ಇಂಥ ಒಂದು ದುರ್ಗುಣಗಳ ಸಮೂಹನೇ ನಮ್ಮಲ್ಲಿದ್ದರೆ ಇನ್ನೇನಹುದೋ ಅಂತಾರೆ ಅವರು. ಅದಕ್ಕೆ ಎಂಥೆಂಥವು ನಮ್ಮಲ್ಲಿ ಗುಣಗಳು ಅದಾವ. ಅದಕ್ಕೆ ಒಬ್ಬ ದವಾಖಾನೆಗೆ ಹೋದಾಗ ದೊಡ್ಡ ರೋಗ ಅಂತ ಹೋಗಿರ್ತಾರೆ, ಭಾಳ ಕಷ್ಟ ಕೊಡಕತ್ತಿದ್ರಿ ಇದು ರೋಗ ಅಂತ ಭಾಳ ತ್ರಾಸಾಗಿರ್ತದ, ಹೋಗಿರ್ತಾರೆ. ಆವಾಗ ಡಾಕ್ಟ್ರ್ ಅಂತಾರೆ, ನೋಡಪ್ಪ ನೀ ಬೀಡಿ ಸೇದೋದು ಬಿಡು, ಸಿಗರೇಟ್ ಸೇದೋದು ಬಿಡು, ಕುಡಿಯೋದು ಬಿಡು, ಎಣ್ಣೆ ಪದಾರ್ಥ ತಿನ್ನೋದು ಬಿಡು, ನಾನಾ ರೀತಿಯಿಂದ ಅವ್ರ ಪಥ್ಯಗಳನ್ನು ಹೇಳ್ತಾರೆ. ಹೌದಿಲ್ಲ, ಹೇಳಿದಾಗ ನೀನು ಆರಾಮಾಗ್ತಿಪ್ಪ ಅಂತಾರೆ. ಇವ್ಯಾವ ಬಿಡ್ಲಾರ್ದು ಇವೆಲ್ಲವನ್ನ ತಿನ್ಕೊಂಡು ಕುಂತಿ ಅಂತಂದ್ರೆ ನಿನಗೆ ರೋಗ ಇನ್ನೊಂದಿಷ್ಟು ಉಲ್ಬಣ ಆಗ್ತದೆ, ಇನ್ನೊಂದಿಷ್ಟು ದುಃಖ ಆಗ್ತದೆ ಅಂತ ಡಾಕ್ಟ್ರ್ ಹೇಳ್ತಾರೆ ನಮಗೆ. ಡಾಕ್ಟ್ರ್ ಹೇಳಿದ್ದನ್ನು ಕೇಳಿ ನಾವು ಭಯ ಆಗ್ತದೆ, ಯಾಕಂದ್ರೆ ನಾವು ಸತ್ತು ಬಿಡ್ತೀವಿ ಅನ್ನುವಂಥ ಭಯ ಇರ್ತದಲ್ಲ. ಆವಾಗ ಇದನ್ನು ತಿನ್ಬೇಡ ಅಂದಾರೆ. ಯಾಕಂದರೆ ಶುಗರ್ ಇದ್ದವ್ರಿಗೆ ಶುಗರ್ ತಿಂದ್ರೆ ಜಾಸ್ತಿ ಆಗ್ತದೆ. ಅವರು ತಿನ್ಬೇಡ ಅಂತ ಹೇಳಿದ್ದಾರೆ, ಯಾಕಂದ್ರೆ ನಿನಗೆ ಕಷ್ಟ ಜಾಸ್ತಿ ಆಗ್ತದಪ್ಪ, ಶುಗರ್ ಜಾಸ್ತಿ ತಿನ್ಬೇಡ, ಶುಗರ್ ಐತೆ ಅಂದರೂ ಕೂಡ ಇಲ್ಲರಿ ನಾ ತಿಂತೀನಿ ಅಂತಂದ್ರೆ ರೋಗ ಯಾರಿಗಾಗ್ತದ? ಯಾರು ರೋಗ ಬಂದಿರ್ತಾರೆ ಅವ್ರಿಗೆ ಆಗ್ತದೆ. ಡಾಕ್ಟ್ರಿಗೆ ಆಗ್ತದೇನು? ಇಲ್ಲ. ಡಾಕ್ಟ್ರಿ ಬಿಡ ಅಂತ ಹೇಳ್ಯಾರ, ನಾ ಬಿಡಂಗಿಲ್ಲ ಅಂದ್ರೆ ಅದು ರೋಗ ಅನ್ಭೋಗಿಸ್ತಾರೆ ಯಾರು? ನಾವೇ. ಅವಾಗ ಏನಾಗ್ತದೆ, ಎಲ್ಲ ತೊಂದರೆ ಆಗಕ್ಕೆ ಶುರು ಆಗ್ತದೆ ಮೈಗೆ. ಹೌದಾ, ಡಾಕ್ಟ್ರಿ ಹೇಳಿದ್ರು ಬಿಡು ಅಂದ್ರೆ ನಾವು ಬಿಡಲಿಲ್ಲ, ಅದಕ್ಕೆ ಹಿಂಗಾಯ್ತು ಅಂತ ಹೊಟ್ಟೆಗಿರುವಂಥ ಎಲ್ಲ ಪಾರ್ಟ್ಸ್ಗಳು ನಷ್ಟ ಆಗ್ತಾ ಬರ್ತಾವೆ ಡಾಕ್ಟ್ರು ಹೇಳಿದ್ದು ಕೇಳದೇ ಇದ್ದಾಗ. ಆವಾಗ ಡಾಕ್ಟ್ರ್ ಹೇಳ್ದಂಗೆ ಕೇಳಿದ್ರೆ ನಾವು ಸ್ವಲ್ಪ ದಿವಸ ನಾವು ಬದುಕ್ತೀವಿ ಅನ್ನುವಂಥದ್ದು ನಮಗೆ ಭರವಸೆ ಇರ್ತದೆ. ಹಾಗಾಗಿ ಇಲ್ಲಿ ಕೂಡ ನಮಗೆ ಯಾವ ಅಡಚಣೆಗಳು ಆಗ್ತಾವ ಅಂತ ಒಂದು ಆನಂದ ಸಾಗರಕ್ಕೆ ನಾವು ಹೋಗಬೇಕಾದಾಗ, ಇಂಥ ದುಃಖದಿಂದ ಬಿಡುಗಡೆ ಆಗಬೇಕಾದಾಗ, ಈ ಭಾವದಿಂದ ಪಾರಾಗಲಿಕ್ಕೆ ನಮಗೆ ಅಡಚಣೆ ಆಗಿರುವಂಥ ವಿಷಯಗಳು ಏನದಾವ ಅವೆಲ್ಲವನ್ನು ತೆಗೆದು ಹಾಕುವಂಥ ಪಥ್ಯ ಹೇಳ್ತಾ ಇದ್ದಾನ ಯಾರು? ಸದ್ಗುರುನಾಥ. ನೋಡಿ, ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರ, ಒಂದು ನುಡಿ ಇದರಲ್ಲಿ ಒಂದನೇ ನುಡಿಯಲ್ಲಿ ಕೂಡ ಅವರು ಅದ್ಭುತವಾಗಿ ಹೇಳ್ತಾ ಇದ್ದಾರೆ. ಮದ, ಲೋಭ, ಮಾನ, ಮೋಹ, ಕದನ, ಕರ್ಕಶ, ಯೌವನದ ಸೋಂಪು, ಸೊಬಗು, ಸಂಪದ, ಸತ್ಕುಲೋದಯ, ಪುದಿದ ಲಾವಣ್ಯ ರೂಪು, ಮದನ ವಿಕಾರ, ಸಿದ್ಧಿಸಿದ ವಾದ, ವಶ್ಯ ವರ್ಣದೋದ ನೀತಿಗಳು ಅಂತ ಹೇಳ್ತಾರೆ.
ಎಷ್ಟು ಇವೆಲ್ಲ ಅದಾವಲ್ಲ, ಇವೆಲ್ಲ ಒಳ್ಳೆಯ ಅದಾವೇನಂದ್ರೆ ನಿನಗೆ ದುಃಖಕ್ಕೆ ತೊಗೊಂಡೋಗಂಥವು ಅದಾವ. ಮತ್ತು ನಾವು ಇದರಲ್ಲೇ ಮುಳುಗಿ ಹೇಳ್ತೀವಂದ್ರೆ ನಾವು ಸುಖದಿಂದ ಇರ್ಬೇಕಂತ ಆಸೆ, ಮನಸ್ಸಿನಲ್ಲಿ ಏನದ ಭಾಳ ಸುಖದಿಂದ ಇರ್ಬೇಕಂತ ಆಸೆ. ಆದ್ರೆ ಮಾಡುವಂಥ ಕೆಲಸಗಳು ನಮ್ಮ ಮನಸ್ಸಿನಲ್ಲಿರುವಂಥವು ಈ ಗುಣಗಳು ನಿನಗೆ ಆನಂದಕ್ಕೆ, ಈ ರೋಗದಿಂದ ಬಿಡುಗಡೆ ಮಾಡೋಕ್ಕೆ ಬಿಡ್ತಾವೇನಂದ್ರೆ ಮತ್ತೊಂದಿಷ್ಟು ನಿನಗೆ ದುಃಖಕ್ಕೆ ತೊಗೊಂಡೋಗ್ತಾವೆ. ಅದಕ್ಕೆ ಇವು ಬಿಟ್ಟುಬಿಡು ಅಂತಾರೆ. ಯಾಕಂದ್ರೆ ಮತ್ತು ಹೆಂಗ್ರಿ ಬಿಟ್ಬಿಡೋದು, ತೆಗೆದು ಬಿಸಾಕ್ಬೇಕೇನೋ ಅಂದರೆ ಈ ಬಿಸಾಕಕ್ಕೆ ಬರೋಂಗಿಲ್ಲ, ಹಂಗೆ ಬರೋಂಗಿಲ್ಲ. ಆದರೆ ಇದ್ರ ಮ್ಯಾಲೆ ಇರುವಂಥದ್ದು ಏನು ಮೋಹ ಇಟ್ಟಿದ್ದು, ಭಾವ ಇಟ್ಟಿದ್ದು, ಇದೆಲ್ಲ ತೆಗೆದು ಹಾಕಿಬಿಡು. ಅವು ಇರಂಗಿರ್ತಾವೆ ಏನು. ಅದಕ್ಕೆ ಹೆಣ್ಣು ಹೊನ್ನು ಮಣ್ಣು ಮಾಯ ಎಂಬೋರು, ಹೆಣ್ಣೂ ಮಾಯ ಅಲ್ಲ, ಮಣ್ಣೂ ಮಾಯ ಅಲ್ಲ, ಹೊನ್ನೂ ಮಾಯ ಅಲ್ಲ. ಆದ್ರೆ ನಿನ್ನ ಮನದ ಮುಂದೆ ಏನು ಆಸೆ ಐತಿಲ್ಲ ಅದೇ ಮಾಯ ಅದು. ಮತ್ತು ಅದನ್ನು ತೆಗೆದು ಹಾಕಿಬಿಟ್ರೆ ಆನಂದನೇ ಐತಿ ನಿನಗೆ. ಏನು ಬಿಟ್ಟು ಹೋಗಂತ ಯಾವ ಮಹಾತ್ಮರು ಹೇಳಿಲ್ಲ. ಎಲ್ಲವನ್ನು ಬಿಟ್ಟು ಅಲ್ಲಿ ಹೋಗ್ರಿ ಇಲ್ಲಿ ಹೋಗ್ರಿ ಅಂತ ಎಲ್ಲೂ ಹೇಳಿಲ್ಲ. ಎಷ್ಟು ಸುಲಭ ನೋಡ್ರಿ. ನಾವು ಸಂಸಾರದಾಗೆ ಇರ್ತೀವಂದ್ರೆ ಇದನ್ನು ನಾವು ಇದರಿಂದ ಪಾರಾಗಲಿಕ್ಕೆ ಎಷ್ಟು ಸಾಧ್ಯತೆ ಯಾವುದರಲ್ಲಿ ಬರೋದಿಲ್ಲ. ಯಾವ ಒಂದು ಶ್ರುತಿಗಳಲ್ಲೂ ಇಲ್ಲ, ಯಾವ ಒಂದು ಎದರಲ್ಲೂ ಇಲ್ಲ. ಸಂಸಾರಸ್ಥರು ಇದು ಜ್ಞಾನವನ್ನು ಪಡ್ಕೊಳ್ಬಾರ್ದು, ಅವ್ರಿಗೆ ಆಗಂಗಿಲ್ಲ ಎಲ್ಲೂ ಇಲ್ಲ. ಯಾಕಂದ್ರೆ ನಾವು ಎಲ್ಲೇ ಇದ್ದರೂ ಕೂಡ ನಾವು ಇಂಥ ದುರ್ಗುಣಗಳಿಂದ ಪಾರಾಗುವಂಥ ಕೆಲಸ ಆಗಬೇಕಷ್ಟೇ. ಇದು ಎಲ್ಲಿ ಆಗ್ಬೇಕಂದ್ರೆ ನಮ್ಮ ಮನಸ್ಸಿನಲ್ಲೇ. ಇವೆಲ್ಲ ಇದರಿಂದ ಪಾರಾಗಬೇಕಾದ್ರೆ ನಮ್ಮ ಮನಸ್ಸಿನಲ್ಲೇ ನಮ್ಮಲ್ಲೇ ನಡೆಯುವಂಥದ್ದು ಸಾಧನೆಗಳು. ಇದು ಹೊರಗೆ ತೋರಿಸೋದನ್ನು ಭಾಳ ಸಾಧನೆ ಮಾಡಕತ್ತೀನಿ ರೀ, ಹಿಂಗೆ ಮಾಡಕತ್ತೀನಿ ರೀ ಅಂತ ಹೊರಗೆ ಮಾಡಿ ತೋರಿಸೋದನ್ನು ಇಲ್ಲ. ನಮ್ಮೊಳಗೆ ಬಿಟ್ಕೊಳ್ಳೋದು, ಗುರುವಾಕ್ಯವನ್ನು ಕೇಳೋದು, ನಾವು ಇದ್ರ ಪ್ರಕಾರ ನಡ್ಕೊಳ್ಳುವಂಥದ್ದು ಭಾಳ ಸುಲಭ ಐತಲ್ಲ. ಅದಕ್ಕೆ ಅದರ ಬಹು ಸುಲಭ ಬ್ರಹ್ಮಜ್ಞಾನ ಗುರು ಒಲಿದು ಪೇಳದಿರಲು ಬ್ರಹ್ಮನಿಗೂ ಅಸಾಧ್ಯ ಅಂತ ನೋಡ್ರಿ. ಭಾಳ ಪ್ರೀತಿಯಿಂದ ಮೆತ್ತಗೆ ತಿಳಿಲಂತ ಸದ್ಗುರುನಾಥ ಹೇಳಿದ್ನಂದ್ರೆ ಭಾಳ ಸುಲಭ ಆಗಿಬಿಡ್ತದೆ. ಮತ್ತು ಇವ್ರಿಗೆ ತಿಳಿಯಬಾರ್ದಂತ ಕಠಿಣ ಮಾಡಿ ಹೇಳಿದ್ರೆ ಹಂಗೂ ಹೇಳಕ್ಕೆ ಬರ್ತದೆ ಗುರುಗಳಿಗೆ. ಈಗ ಗುರುಗಳಿಗೆ ಕಠಿಣವಾಗಿ ಹೇಳಕ್ಕೂ ಬರ್ತದೆ, ಮೆತ್ತಗೆ ಮಾಡಿ ತಿನ್ಸೋಕ್ಕೂ ಬರ್ತದೆ. ಅವರು ಏನೋ ಕೇಳಕತ್ತೇಬಿಟ್ಟು ಕಾಟಾಚಾರಕ್ಕಂತ ಎಕಡೆ ಹೇಳಿ ಸುಲಭ ಇದ್ದದನ್ನು ಕಠಿಣ ಮಾಡಿ ಕುಂತ್ಬಿಟ್ರೆ ಶಿಷ್ಯನಿಗೆ ಹೆಂಗೆ ಅರ್ಥ ಆಗ್ತದೆ. ಅದಕ್ಕೆ ಅವಾಗ ಭಾಳ ಕಠಿಣ ಆಗಿಬಿಡ್ತದೆ. ಯಾವಾಗ ಗುರು ಒಲಿದು ತಿಳ್ಕೊಳ್ಳಿ, ಅವರು ಉದ್ಧಾರ ಆಗಲಿ, ಭೂಮಿಗೆ ಬಂದಾರ, ಸಾರ್ಥಕತೆ ಪಡೀಲಿ, ಅವರು ಮುಮುಕ್ಷತ್ವ ಭಾವದಿಂದ ಮುಕ್ತಿಯನ್ನು ಪಡ್ಕೊಳ್ಬೇಕು, ಈ ಜನ್ಮ ಸಾರ್ಥಕ ಮಾಡ್ಕೊಳ್ಬೇಕು ಅನ್ನುವಂಥ ಭಾವದಲ್ಲಿ ಬಂದಾರಂದ್ರೆ ಅವರು ತಿಳ್ಕೊಂಡು ಉದ್ಧಾರ ಆಗಲಿ ಅಂತ ಈತನ ಮನಸ್ಸಿನಾಗ, ಗುರುವಿನ ಮನಸ್ಸಿನಾಗ ಬಂತು. ಪ್ರೀತಿಯಿಂದ ಆತ ಹೇಳಿದನಂದ್ರೆ ಕಠಿಣ ಇದ್ದು ಮೆತ್ತಗೆ ಮಾಡಿ ತಿನ್ನಿಸಿದ ಅಂದ್ರೆ ಏನಾಗ್ತದೆ, ಮೆತ್ತಗೆ ಮಾಡಿ ಕೊಡಕತ್ತಿದ್ನಂದ್ರೆ ಆ ಪಾಪ ಮುಮುಕ್ಷಿಗಳು ಶಿಶು. ಯಾಕಂದ್ರೆ ಸದ್ಗುರುವಿನ ಮುಂದೆ ಕೂತ್ಕೊಂಡಾಗ ಎಂಥ ವಯಸ್ಸಾದರೂ ಕೂಡ ಶಿಶುಗಳು ಸಮ ಅಲ್ಲ. ಅವು ಮೆತ್ತಗೆ ತಿಂದಾಗ ಅವರಿಗೆ ಅರಗ್ತದೆ ಊಟ. ಅದಕ್ಕೆ ಬಹು ಸುಲಭ ಬ್ರಹ್ಮಜ್ಞಾನ ಹಂಗೆ ಹೇಳಿದಾಗ ಭಾಳ ಸುಲಭ ಆಗಿಬಿಡ್ತದೆ. ಗುರು ಒಲಿದು ಪೇಳದಿರಲು ಅಥವಾ ಹೊಲದಲ್ಲಿ ಹೇಳಿಲ್ಲ ಅಂದ್ರೆ ಭಾಳ ಕಠಿಣ ಆಗಿಬಿಡ್ತದೆ. ಅದು ಬ್ರಹ್ಮ ವಿಷ್ಣು ಮಹೇಶ್ವರಿಗೂ ಕೂಡ ಅದು ಹೇಳೋಕ್ಕೆ ಸಾಧ್ಯ ಆಗಂಗಿಲ್ಲ ಅಂಥ ವಸ್ತು ಇದು. ಅದಕ್ಕೆ ಈ ರೀತಿ ಕೂಡ ಇಲ್ಲಿ ಹೇಳ್ತಾರೆ, ಇವೆಲ್ಲವನ್ನು ನೀನು ಬಿಟ್ಕೊ, ನಿನ್ನ ಮನಸ್ಸಿನಲ್ಲೇ ಇವನ್ನ ಬಿಟ್ಕೊಳ್ಬೇಕಾದಂಥದ್ದು. ನಿನ್ನೆ ವಿಷಯಗಳಲ್ಲಿ ಭಾಳಷ್ಟು ಅದ್ಭುತವಾದಂಥ ವಿಚಾರಗಳನ್ನು ಹೇಳಿದರು. ಸತ್ಕುಲೋದಯ ಅನ್ನುವಂಥದ್ದನ್ನು ಹೇಳಿದರು. ಆಮೇಲೆ ಈಗ ಪುದಿದ ಲಾವಣ್ಯ ರೂಪು ಅನ್ನುವಂಥ ವಿಚಾರವನ್ನು ಹೇಳ್ತಾರೆ. ಅವರು ಏನು ಹೇಳ್ತಾರೆ ಅಂದ್ರೆ, ಈ ಸೌಂದರ್ಯದಿಂದ ಕೂಡಿದಂಥ ಈ ಆಕಾರ ಏನೈತೆ ಮನುಷ್ಯನಿಗೆ ಭಾಳಷ್ಟು ಅನರ್ಥ ಉಂಟು ಮಾಡ್ತದೆ. ಭಾಳ ಸೌಂದರ್ಯದಿಂದ ಕೂಡಿದ್ದೀನಿ, ನನ್ನಷ್ಟು ಸುಂದರನೂ ಯಾರಿಲ್ಲ, ನನ್ನಷ್ಟು ಸುಂದರಿನೂ ಯಾರಿಲ್ಲ ಅಂತ ಅನ್ಕೋತೀವಲ್ಲ, ಹಂಗಂದಾಗ ಭಾಳಷ್ಟು ಅನರ್ಥ ಉಂಟು ಮಾಡ್ತದೆ. ಯಾಕಂದ್ರೆ ಈ ಸೌಂದರ್ಯದಿಂದ ಕೂಡಿದಂಥ ಪುರುಷನಿಗೆ, ನನ್ನಂಥ ಪುರುಷ ಅಂದ್ರೆ ಬರೀ ಗಂಡ್ಮಕ್ಳಿಗೆ ಹೇಳ್ಯಾರೇನ್ರಿ ನಿಜಗೊಂಡ್ರು ಅಂತ ಅನ್ನಂಗಿಲ್ಲ. ನನಗೊಬ್ಬರು ಕೇಳಿದ್ದಾರೆ, ಯಾಕಂದ್ರೆ ನಿಜಗೊಂಡ್ರು ಗಂಡ್ಮಕ್ಳು ಪರವಾಗಿ ಅದಾರೇನ್ರಿ, ಹೆಣ್ಮಕ್ಳು ಪರವಾಗಿ ಅದಾರೇನ್ರಿ, ಇವರು ಪುರುಷ ಅಂತ ಹೇಳ್ತಾರಲ್ರಿ, ಮಹಿಳೆ ಹೆಣ್ಮಕ್ಳು ಅಂತ ಹೇಳ್ತಾರೆ. ಅದು ಏನು ಸಂಬಂಧ ಇಲ್ಲ. ಈ ಪರಮಾರ್ಥದಲ್ಲಿ ಯಾವುದು ಹೆಣ್ಣು ಸಂಬಂಧ ಇಲ್ಲ, ಗಂಡು ಸಂಬಂಧ ಇಲ್ಲ, ಶ್ರೀಮಂತ ಸಂಬಂಧ ಇಲ್ಲ, ಬಡವ ಸಂಬಂಧ ಇಲ್ಲ, ಯಾವ ಕುಲ ಜಾತಿ ಯಾವುದು ಸಂಬಂಧ ಇಲ್ಲ. ಇಲ್ಲಿ ಬರೀ ಜೀವಾತ್ಮ ಅನ್ನುವಂಥದ್ದೊಂದು ಬಿಟ್ಟರೆ ಬೇರೆ ಯಾವುದು ಸಂಬಂಧ ಇಲ್ಲ. ಅವೆಲ್ಲ ಉಪಾಧಿಗಳು ಯಾವ ಸಂಬಂಧ ಇಲ್ಲ ಇಲ್ಲಿ. ಹಾಗಾಗಿ ಇಲ್ಲಿ ಕೂಡ ಏನು ಹೇಳ್ತಾರೆ, ನಾನು ಭಾಳಷ್ಟು ಸೌಂದರ್ಯದಿಂದ ಕೂಡಿದ್ದೀನಿ ಅಂತ ಅನ್ನುವಂಥ ಭಾವ ಕೂಡ ಅಲ್ಲಿ ಏನಾಗ್ತದೆ, ಅನರ್ಥವನ್ನು ಉಂಟು ಮಾಡ್ತದೆ. ಯಾಕಂದರೆ ಈ ಒಂದು ಮದದಿಂದ ಕೂಡಿದಂಥ ವ್ಯಕ್ತಿ, ನಾನು ಈ ಜಗತ್ತಿನಲ್ಲಿ ನನ್ನಷ್ಟು ಸೌಂದರ್ಯದಿಂದ ಕೂಡಿದಂಥವ್ರು ಯಾರಿಲ್ಲ ಅನ್ನುವಂಥದ್ದು ಮದ ಬಂದು ಬಿಡ್ತಂದ್ರೆ ಅದು ಅನಂತ ಪಾಪಕೃತಿಗಳನ್ನು ಮಾಡಿಸ್ಬಿಡ್ತದೆ ಅಂತಾರೆ ಅವರು. ಇನ್ನು ಸೌಂದರ್ಯದಿಂದ ಕೂಡಿದಿಂದ ಜನರಿಂದಲೂ, ಅವರು ಸೌಂದರ್ಯದಿಂದ ಕೂಡಿದಂಥವರಿಗೆ ಜನರಿಂದಲೂ ಕಷ್ಟ ಆಗ್ತದೆ.
ಭಾಳ ನೋಡೋಕೆ ಆಕೆ ಸುಂದರಿ ಇದ್ದಳು ಅಥವಾ ಸುಂದರವಾಗಿ ಪುರುಷ ಇದ್ದನು ಅಂತಂದ್ರೆ ಈ ಬೇರೆದವರಿಂದ ಕೂಡ ತೊಂದರೆ ಆಗ್ತದೆ ಅನ್ನುವಂಥದ್ದಕ್ಕೆ ಒಂದು ದೃಷ್ಟಾಂತ ಹೇಳ್ತಾರೆ ಅವರು. ಒಂದು ಊರಾಗ ಒಬ್ಬ ಬಡವನ ಹೆಂಡತಿ ಭಾಳಷ್ಟು ಕುರುಪಿಯಾಗಿದ್ದಳು. ಆಕೆ ಕುರುಪಿ ಅಂದರೆ ನೋಡೋಕೆ ಒಂದು ಚೂರು ಚೆನ್ನಾಗಿರಲಿಲ್ಲ, ಅಷ್ಟು ಕುರುಪಿಯಾಗಿದ್ದಳು ಆಕೆ. ಆವಾಗ ಏನಾಯಿತು, ಅದರಿಂದ ಅವನಿಗೆ ಹೆಂಡತಿಯನ್ನು ನೋಡಿದ ಕೂಡಲೇ ಅದಕ್ಕೆ ಏನು ಅನ್ನಿಸ್ತಿತ್ತು, ಥೋತು ಎಂಥ ಹೆಂಡತಿ ಸಿಕ್ಬಿಟ್ಲಪ್ಪ ನನಗೆ, ಇಷ್ಟು ನೋಡೋಕೆ ಇಷ್ಟು ಕುರುಪಿಯಾಗಿದ್ದಾಳಲ್ಲ, ಇಂಥ ಹೆಂಡತಿ ನನಗೆ ಸಿಕ್ಕಿಬಿಟ್ಲಲ್ಲ ಅಂತ ಭಾಳ ಚಿಂತೆ ಮಾಡ್ತಿದ್ದ, ಭಾಳ ದುಃಖ ಆಗ್ತಿತ್ತು ಅದು. ಅದಕ್ಕಾಗಿ ಆತ ಏನು ಮಾಡಿದ, ಪರಮಾತ್ಮನನ್ನು ಕುರಿತು ತಪಸ್ಸು ಮಾಡಿದನು ನೋಡ್ರಿ. ಹೆಂಡತಿ ನೋಡಿದ್ರೆ ಹಿಂಗದಳಲ್ಲಪ್ಪ, ತುತ್ತು ಅನ್ನಂಗೆ ಆಗ್ತೈತಿ, ಎಂಥ ಹೆಂಡತಿ ಸಿಕ್ಕಿಬಿಟ್ಳು ನನ್ನ ಹಣೆ ಬರಕ. ಅದಕ್ಕೆ ಪರಮಾತ್ಮನ ಕುರಿತು ತಪಸ್ಸು ಮಾಡಿದ, ಕಠಿಣವಾದ ತಪಸ್ಸು ಮಾಡಿದತ. ಅದನ್ನು ತಪಸ್ಸಿಗೆ ಮೆಚ್ಚಿ, ಯಾಕಪ್ಪ ಏನು ಬೇಕು ನಿನಗೆ ಅಂತಂದ ಪರಮಾತ್ಮ. ಆತ ಅಂದಗಳನ್ನೇ 3 ವರಗಳನ್ನು ಬೇಡ್ಕೊ, ನಾ ಕೊಡ್ತೀನಿ, ಹೇಳು ನೀನು ಏನು ಬೇಕು ಹೇಳು ಅಂತಂದ. ಅದಕ್ಕೆ ಆತ ಏನು ಹೇಳ್ದ, 3 ವರ ಕೊಡ್ತೀನಿ ಅಂದನಲ್ಲ ಪರಮಾತ್ಮ ಅಂತ ಖುಷಿಯಾಗಿಬಿಡ್ತು. ಖುಷಿಯಾಗಿ ಅಂತ ಹೇಳ್ದ, 1 ವರದಿಂದ ತನ್ನ ಹೆಂಡತಿ ಭಾಳಷ್ಟು ಸುಂದರಿ ಆಗಬೇಕು, ರೂಪವತಿ ಆಗಬೇಕು ಅಂದ. 1 ವರದಿಂದ ನನ್ನ ಹೆಂಡತಿ ಭಾಳ ಚೆಂದ ಆಗಬೇಕು, ರೂಪವಂತಿ ಆಗಬೇಕು, ಸುಂದರಿ ಆಗಬೇಕು ಅಂತ ಕೇಳ್ಕೊಂಡ. ಇನ್ನು ಉಳಿದ 2 ವರಗಳನ್ನು ಆತ ಏನು ಹೇಳ್ದ, ನನಗೆ ಬೇಕಾದಾಗ ಉಪಯೋಗ ಮಾಡ್ಕೊತೀನಿ ಪರಮಾತ್ಮನೇ, ಅಪ್ಪ ನಾನು ಬೇಕಾದಾಗ ಉಪಯೋಗ ಮಾಡ್ಕೊತೀನಿ ಅಂತ ಅಂದನು ನೋಡ್ರಿ. ಆಯ್ತಿನ ಪರಮಾತ್ಮ 3 ವರನ ಕೊಟ್ಟ, ಹೆಂಡತಿ ಭಾಳ ಸುಂದರಿ ಆಗಲಿ ಅಂತ ಅಂದ್ಕೊಂಡು ಹೇಳಿ ತಪಸ್ಸನ್ನು ಬಿಟ್ಟು ಮನೆಗೆ ಬಂದ. ಮನೆಯಲ್ಲಿ ಅವನ ಹೆಂಡತಿ ಪರಮೇಶ್ವರನ ವರದಿಂದ ಏನಾಗಿದ್ದಳಕಿ, ಭಾಳಷ್ಟು ರೂಪವತಿಯಾಗಿ ಬಿಟ್ಟಿದ್ದಳು, ಸುಂದರಿಯಾಗಿ ಬಿಟ್ಟಿದ್ದಳಕಿ ಪರಮಾತ್ಮನ ವರದಿಂದ. ಆವಾಗ ಯಾಕಂತಂದ್ರೆ ಒಬ್ಬ ರೂಪವತಿ ಹೆಣ್ಮಗಳು ಬಂದಿದ್ದಾಳಂತ, ಇವಳಂತ ನೋಡ್ರಿ ಊರಾಗ ಮಂದಿ ಎಲ್ಲರೂ ಮಾತಾಡ್ಕೊಳಕತ್ತಿರು, ಎಷ್ಟು ಸುಂದರಿ ಅದಾಳ, ಎಷ್ಟು ಸೌಂದರ್ಯ ಐತಪ್ಪ, ಈ ನಮ್ಮ ಊರಿಗೆ ಯಾರು ಬಂದಿದ್ದಾರೆ, ಇಂಥ ಸುಂದರಿ ಬಂದಿದ್ದಾಳೆ ಅಂತ ಎಲ್ಲರೂ ಮಾತಾಡ್ಕೊಳಕ್ಕೆ ಶುರು ಮಾಡಿದರು. ಆವಾಗ ರಾಜನ ಅಂತಃಪುರಕ್ಕೆ ಕೂಡ ಈ ವಿಷಯವಾಯಿತು, ರಾಜನಲ್ಲಿ ಕೂಡ ಈ ವಿಷಯವಾಯಿತು, ಊರೆಲ್ಲ ಸುದ್ದಿ ಆಯಿತು. ಈ ರಾಜನಿಗೂ ಗೊತ್ತಾಯಿತು, ಹೆಂಗಂದ್ರೆ ನಮ್ಮೂರಿಗೆ ಯಾರೋ ಒಬ್ಬ ಭಾಳ ಸುಂದರಿಯಾದಂಥ ಹೆಣ್ಮಗಳು ಬಂದಿದ್ದಾಳ, ರೂಪವತಿ ಅದಾಳ ಅಂತ ತಿಳ್ಕೊಂಡು ಆತಗೆ ಎಲ್ಲ ಗೊತ್ತಾಗ್ಬಿಡ್ತು. ಎಲ್ಲರೂ ಹೇಳಕತ್ತಿದ್ರು, ಎಂಥಕ್ಕಿರ್ಬೋದು ಆಕೆಗೆ ಅಂತೇಳ್ಬಿಟ್ಟು ಆಕೆಯನ್ನು ರಾಜಭಟ್ರಿಂದ ತನ್ನ ಅರಮನೆಗೆ ಕರೆಸಿ ಅಂತ ಹೇಳಿ ಆಜ್ಞೆ ಮಾಡಿದತ್ತ. ಆಜ್ಞೆ ಮಾಡಿ ರಾಜಭಟ್ರು ಏನು ಮಾಡಿದ್ರು, ಆಕಿನ ಕರ್ಕೊಂಡು ಬಂದರು. ಬಂದ ನಂತರ ಆ ರಾಜ ಏನು ಮಾಡಿದ, ನನ್ನನ್ನು ಲಗ್ನ ಆಗುವಂತ ಗಂಟು ಬಿದ್ದ ಆಕೆಗೆ. ಮದುವೆ ಆಗಂತ ಬಲಾತ್ಕಾರ ಮಾಡೋಕ್ಕೆ ಶುರು ಮಾಡಿದ. ಇತ್ತ ಕಡೆ ಹೆಂಡ್ತಿ ನೋಡ್ರಿ, ಯಾಕಂದ್ರೆ ಬಡವ ತನ್ನ ಹೆಂಡತಿಗೆ ಬಿಡೋದಿಲ್ಲ, ಯಾಕಂದ್ರೆ ಆತಗೆ ಅನಿಸ್ತು ಇನ್ನು ರಾಜ ಕರ್ಕೊಂಡು ಹೋಗ್ಯಾನಂತಂದ್ರೆ ಇನ್ನು ನನ್ನ ಹೆಂಡ್ತಿಗೆ ಬಿಡೋಂಗಿಲ್ಲ. ಆತ ಮದುವೆ ಆಗ್ಬೇಕಂತ ಒತ್ತಾಯ ಮಾಡಕತ್ತಾನ, ಆಕೆ ಅಷ್ಟು ರೂಪವತಿ ಆಗಿದ್ದಾಳ. ಅದಕ್ಕೆ ಹೆಂಗೆ ಮಾಡೋದು, ಬಲಾತ್ಕಾರ ಮಾಡ್ತಾನಂತ ತಿಳ್ಕೊಂಡು ರಾಜನ ಮೈ ಮೇಲೆ ಬಂದಾಗ ನೋಡ್ರಿ, ಆಕೆ ರಾಜ ಏನಾದರೂ ಆಕೆಗೆ ಒತ್ತಾಯ ಮಾಡಿ ಏನಾರ ತೊಂದರೆ ಕೊಡ್ತಾನಂತ ಗೊತ್ತಾಗ್ಬಿಟ್ಟು ಆ ತಕ್ಷಣಕ್ಕೆ ಏನೂ ಒಳಿಲಿಲ್ಲ, ನನ್ನ ಹೆಂಡತಿ ಕರಡಿ ಆಗಲಿ ಅಂತ 2ನೇ ವರ ಹೇಳ್ಬಿಟ್ಟನು ನೋಡ್ರಿ. ಯಾಕಂದ್ರೆ ಇನ್ನು ಏನಾದರೂ ಇದು ಮಾಡ್ತಾನಂತ ತೊಂದರೆ ಕೊಡ್ತಾನಂತ ಹೇಳಿಬಿಟ್ಟು ನನ್ನ ಹೆಂಡತಿ ಕರಡಿ ಆಗಲಿ ಅಂತ ಕೇಳ್ಕೊಂಡ. ಅದ್ರಂಗೆ ಅವಳು ಏನಾದರೂ ಕರಡಿ ಆಗಿಬಿಟ್ಲು. ಅದನ್ನು ಎಲ್ಲಿಂದ ತಂದರು, ಗಾಬರಿಯಾಗಿ ಇವಳು ಹೆಂಡತಿ, ಇವಳು ಸ್ತ್ರೀ ಅಲ್ಲ, ಇವಳು ಕರಡಿ ಅದಳ ಅಂತ ಅವ್ರಿಗೆ ಮತ್ತೆ ರಾಜನಿಗೆ ಗಾಬರಿ ಆಗಿಬಿಡ್ತು. ಗಾಬರಿಯಾಗಿ ಎಲ್ಲಿಂದ ತಂದಿರಿ ಅಲ್ಲೇ ಬಿಟ್ಟು ಬಂದುಬಿಡ್ರಿ, ಹೋಗ್ರಿ ಅಂತ ಹೇಳ್ಕೇಸಿ ಬೈದು ಕಳಿಸಿಬಿಟ್ಟ. ಭಾಳ ಸುಂದರಿ ರೂಪವತಿ ಅಂತೇನು ಕರ್ಕೊಂಬಂದಿರಿ, ಇದು ಕರಡಿ ಅದಳ, ಆಕೆ ಎಲ್ಲಿಂದ ತಂದಿರಿ ನೀವು, ಹೋಗಿ ಬಿಟ್ಟು ಬರ್ರಿ ಅಂತ ಹೇಳಿಕೇಸಿ ಬೈದು ಆಜ್ಞೆ ಮಾಡಿದ. ಅವಾಗ ರಾಜಭಟ್ರು ಅದನ್ನು ಹಿಡ್ಕೊಂಡು ಹೋಗಿ ಅವ್ರ ಮನೆಗೆ ಹೋಗಿ ಬಿಟ್ಟು ಬಂದರು, ಎಲ್ಲಿಗೆ ತಂದಿದ್ರು ಅಲ್ಲಿಗೆ ಬಿಟ್ಟು ಬಂದರು. ಆಗ ಬಡವ ಕರಡಿಯನ್ನು ನೋಡಿ ಅದಕ್ಕೆ ತನ್ನ ಹೆಂಡತಿ ಎಲ್ಲಕ್ಕೂ ನೋಡ್ರಿ ಮತ್ತೊಂದು ಆತನ ಮನಸ್ಸಿನಾಗ ಬಂತು, ಬೇಡಪ್ಪ ಯಾವ ಸುಂದರಿನೂ ಬೇಡ ಕರಡಿನೂ ಬೇಡ, ಯಾವುದು ಬೇಡಪ್ಪ, ನನ್ನ ಹೆಂಡತಿ ಮೊದಲು ಹೆಂಗಿದ್ರೆ ಹಂಗೆ ಆಗ್ಲಂತ ಮತ್ತೊಂದು ವರ ಕೇಳ್ಕೊಂಡ್ರು ನೋಡ್ರಿ. ಅದಕ್ಕೆ ಆಗ ಅವಳು ಮೊದಲಿನಂತ ಮತ್ತು ಕುರುಪಿನೇ ಆಗಿ ಉಳಿದಳು. ಅದಕ್ಕೆ ಈ ರೀತಿ ಅನರ್ಥವಾಗಿ ಸುಂದರಿ ಇದ್ದರೂ ಕೂಡ ಅನ್ಯರಿಂದ ಕೂಡ ಸಂಭವ ಆಗ್ತದೆ. ಅದಕ್ಕೆ ಯಾವುದಕ್ಕೂ ಅಲ್ಲಿ ಇದು ಮಾಡೋಂಗಿಲ್ಲ, ಅದು ಕೂಡ ನಿನಗೆ ಅನರ್ಥವನ್ನು ಕೊಡುವಂಥದ್ದಂತೂ ಕೂಡ ಹೇಳ್ತಾರೆ. ಮತ್ತು ಇನ್ನೂ ಒಂದು ವಿಚಾರಗಳನ್ನು ಕೂಡ ಹೇಳ್ತಾರೆ. ಚಂದ್ರ ಭಾಳ ಸುಂದರ ಆಗಿದ್ದ. ಈ ಚಂದ್ರ ಅದನ್ನಲ್ಲ, ಆತ ಅತಿ ಸುಂದರ ಆಗಿದ್ದ. ಈ ಬೃಹಸ್ಪತಿ ಆಚಾರ್ಯರ ಬಲ್ಲಿ ವಿದ್ಯಾಭ್ಯಾಸಕ್ಕೆ ಹೋಗ್ತಿದ್ದತ. ಯಾರು? ಚಂದ್ರ. ಗುರುಗಳು ಇರದೇ ಇರುವಂಥ ಸಮಯದಲ್ಲಿ ಗುರುಗಳ ಹೆಂಡತಿ ನೋಡ್ರಿ ಈತನ ಸೌಂದರ್ಯಕ್ಕೆ ಮರಳಾಗಿಬಿಟ್ಟಿದಳು.
ಹೆಂಗೆ ಈ ಸೌಂದರ್ಯದಿಂದ ಕೂಡ ಅನರ್ಥ ಆಗ್ತದೆ ಅನ್ನುವಂಥ ವಿಚಾರವನ್ನು ಹೇಳ್ತಾರೆ ಅವರು. ಈ ಚಂದ್ರನ ರೂಪಕ್ಕೆ ಬೃಹಸ್ಪತಿ ಆಚಾರ್ಯರ ಹೆಂಡತಿ ಮರಳಾಗಿದ್ದಳು. ಇದನ್ನು ಒಲಿಸಿಕೊಂಡು, ಯಾಕಂದ್ರೆ ಹೆಂಗಾದ್ರೂ ಮಾಡಿ ಅಲ್ಲಿ ಕೆಲವೊಂದು ವಿಷಯದಿಂದ ಆ ಚಂದ್ರನನ್ನು ಒಲಿಸಿಕೊಂಡ್ಳು. ಇದು ಗುರುಗಳಿಗೆ ಗೊತ್ತಾಯಿತು, ಬೃಹಸ್ಪತಿ ಆಚಾರ್ಯರಿಗೆ ಈ ವಿಷಯ ಗೊತ್ತಾಯಿತು. ಅದು ಗೊತ್ತಾಗಿ ನನ್ನ ಹೆಂಡತಿ ಚಂದ್ರನ ಮೋಹ ಮಾಡ್ಯಾಳಂದ್ರೆ ಇದಕ್ಕೆ ಕಾರಣ ಏನಿದೆ? ಆತನ ಒಂದು ಸೌಂದರ್ಯ, ಸುಂದರತ್ವ. ಇದಕ್ಕೆ ಕಾರಣ ಅಂತ ತಿಳ್ಕೊಂಡದು ಇದನ್ನು ರೂಪ ಕಪ್ಪಾಗಲಿ ಅಂತ ಶಾಪ ಕೊಟ್ಬಿಟ್ಟನು ನೋಡ್ರಿ ಬೃಹಸ್ಪತಿ ಆಚಾರ್ಯ ಚಂದ್ರನಿಗೆ. ಕೊಟ್ಟಗಳನ್ನೇ ಆವಾಗ ಚಂದ್ರ ಏನಾಯಿತು, ಕಪ್ಪು ಕಲೆ ಉಳ್ಳಂತ ಅವನಾಗಿಬಿಟ್ಟ. ಅದು ಮುಂದೆ ಬರ್ತದೆ. ತಿರ್ಗಾ ಆತ ಪರಮಾತ್ಮನ ಹತ್ರ ಹೋಗಿ ನಮಸ್ಕಾರ ಮಾಡಿ, ಅಪ್ಪ ನನಗಿಂತ ಶಾಪ ಆಗಿಬಿಟ್ಟದು, ನನ್ನನ್ನು ಕಾಪಾಡು ಅಂತ ಪರಮಾತ್ಮಗೆ ಕೇಳಿದ್ರೆ ಪರಮಾತ್ಮ ಹೇಳ್ತಾನೆ, ನೋಡಪ್ಪ ನಾನು ಗುರುವಿನ ಶಾಪ. ಈಗ ಅದಕ್ಕೆ ಹರ ಮುನಿದರೆ ಗುರು ಕಾಯುವನು, ಗುರು ಮುನಿದರೆ ಹರ ಕಾಯನು ಅನ್ನುವಂಥ ವಿಚಾರ. ಯಾಕಂದ್ರೆ ಗುರುವಿನ ಶಾಪ ಅಂದ್ರೆ ಅದು ಬಿಡಿಸ್ಕೊಳಕ್ಕೆ ಆಗಂಗಿಲ್ಲಪ್ಪ, ದೊಡ್ಡ ಶಾಪ ಅದು, ಯಾರಿಂದನೂ ವಿಮೋಚನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಆ ಶಾಪವನ್ನು ಅನುಭವಿಸ್ಲೇಬೇಕಾಗ್ತದೆ. ಒಂದು ಸ್ವಲ್ಪ ಕಡಿಮೆ ಮಾಡ್ಬೋದು ನೀನು, 15 ದಿವಸ ಕ್ಷಯ, 15 ದಿವಸ ವೃದ್ಧಿಯಾಗಿ 1 ದಿವಸ ಮಾತ್ರ ಸುಂದರವಾಗಿರ್ಬೋದು ಅಂತ ಅದನ್ನು ಹಂಗೆ ಮಾಡಿಕೊಂಡು ಚಂದ್ರನ ತನ್ನ ಹತ್ರ, ನಿನ್ನ ಹತ್ರನೇ ಇರ್ತೀನಿ, ನಿನ್ನ ಪಾದದಲ್ಲಿ ನಾನು ಸೇರಿಸ್ಕೋ ಅಂತ ಹೇಳ್ತಾನೆ ಚಂದ್ರ. ಯಾರಿಗೆ? ಪರಮಾತ್ಮಗೆ ಹೇಳ್ತಾನೆ, ನಿನ್ನ ಪಾದದಲ್ಲಿ ನನ್ನನ್ನು ಸೇರಿಸ್ಕೊಂಡ್ಬಿಡು, ನಾ ಹೊರಗಿನ ಜಗತ್ತಿಗೆ ನಾನು ಹೋಗಂಗಿಲ್ಲ, ಇಷ್ಟು ಕುರುಪತ್ವ ಹೊತ್ಕೊಂಡು ನಾನು ಹೋಗೋಕ್ಕಾಗಂಗಿಲ್ಲ ಅಂತಾಗಿಲ್ಲಪ್ಪ. ಗುರುವಿನ ವಾಕ್ಯನೂ ಆಗಬೇಕು, ನಾನು ನಿನ್ನನ್ನು ಕಾಪಾಡಿದಂಗೆ ಆಗಬೇಕು. 15 ದಿವಸ ಅಕ್ಷಯ, 15 ದಿವಸ ವೃದ್ಧಿಯಾಗಿ 1 ದಿವಸ ಸುಂದರವಾಗಿರು. ಆದರೆ ನೀನು ನನ್ನ ತಲೆ ಮೇಲಿರು. ಯಾಕಿರು ಅಂದರೆ ಜಗತ್ತಿನ ಜನ ಗೊತ್ತಾಗಲಿ, ಒಬ್ಬ ಗುರುಪತ್ನಿಯನ್ನು ಮೋಹಿಸಿ ಆ ದ್ರೋಹ ಮಾಡಿದಂಥ ಚಂದ್ರನಿಗಿಂತ ಶಿಕ್ಷೆ ಆಗ್ಯದಂತ ಎಲ್ರಿಗೂ ಗೊತ್ತಾಗಲಿ ಅನ್ನುವಂಥ ದೃಷ್ಟಿಯಲ್ಲಿ ನೀನು ನನ್ನ ತಲೆ ಮೇಲೆ ಇರು ಅಂತ ಅನ್ನೋದಕ್ಕೆ ಚಂದ್ರನನ್ನು ಇಟ್ಕೊಂಡ ಅನ್ನುವಂಥದ್ದು ಹೇಳುತ್ತಾರೆ. ಹಾಗಾಗಿ ಈ ಸುಂದರ ರೂಪು ಅನ್ನುವಂಥದ್ದು ಅನರ್ಥವನ್ನು ಉಂಟು ಮಾಡ್ತದೆ. ಅದರಿಂದ ಸುಂದರ ರೂಪವನ್ನು ಸಹ ಯಾರು ಬಯಸಬಾರ್ದು, ಅದು ಮದ ಪಡಬಾರ್ದು. ಐತೇನೋ ಹಿಂಗೈತೇನೋ ಹಾಕಿದ್ರೆ ಏನು ಅದಕ್ಕೆ ಮರಳಾಗಬಾರ್ದು ಅನ್ನುವಂಥ ವಿಚಾರವನ್ನು ಹೇಳ್ತಾರೆ ಅವರು. ಮತ್ತು ಮದನ ವಿಕಾರ ಅಂದ್ರೆ ಈ ಕಾಮ ವಿಕಾರ ಅನ್ನುವಂಥದ್ದು, ಇದು ಕೂಡ ಯಾರಿಗೆ ಉತ್ಪನ್ನ ಆಗ್ತದೆ? ಈ ಕಾಮದ ವಿಕಾರ ಯಾರಿಗೆ ಉತ್ಪನ್ನ ಆಗ್ತದೆ? ಅದಕ್ಕೆ ಭಯ, ಲಜ್ಜ ಇವ್ಯಾವು ಮಾನ ಮರ್ಯಾದೆ ಇಲ್ದವನು ನೋಡು, ಅವ್ನಿಗೆ ಏನು ರೀ ಹಿಂಗೆ ಮಾಡ್ತಾನಂತ ಹೇಳ್ತೀವಲ್ಲ, ಅದು ಯಾವುದು? ಅದಕ್ಕೆ ಕಾಮಾತುರಾಣಂ ನ ಭಯಂ ನ ಲಜ್ಜಾ ಅಂತ ಹೇಳ್ತಾರೆ. ಯಾಕಂತಂದ್ರೆ ಇಲ್ಲಿ ಏನು ಹೇಳ್ತಾರೆ, ಆ ರೀತಿ ಇರುವಂಥ ಮನುಷ್ಯನಿಗೆ ಯಾವುದು ಒಂದು ಜನರ ಭಯ ಆಗಿರ್ಬೋದು, ಪರಮಾತ್ಮನ ಭಯ ಆಗಿರ್ಬೋದು, ನಾಚಿಕೆ, ಇದು ಯಾವುದು ಉಳಿಯಂಗಿಲ್ಲ ಅಲ್ಲಿ. ಹಾಗಾಗಿ ಅದರಿಂದ ಏನಾಗ್ತದೆ, ಎಲ್ಲ ಕೆಟ್ಟ ಕೆಲಸಗಳನ್ನು ಮಾಡ್ತಾನೆ. ಆ ಭಾವ ಬಂತಂದ್ರೆ ನೋಡ್ರಿ ಯಾರಿಗೂ ಹೆದರಂಗಿಲ್ಲ. ಯಾವ ಪರಮಾತ್ಮನ ಭಯನೂ ಇಲ್ಲ, ಜನರ ಭಯನೂ ಇಲ್ಲ. ಯಾವ ಕೆಲಸ ಮಾಡೋಕ್ಕೂ ಕೂಡ ಅವನು ಹಿಂಜರಿಯಂಗಿಲ್ಲ. ಈ ರೀತಿ ಪಾಪದ ಕೆಲಸಗಳನ್ನು ಮಾಡ್ತಾನೆ. ಆ ಟೈಮಿಗೆ ಸರಿ ಅನ್ನಿಸ್ಬೋದು, ಬಟ್ ಅದು ಘೋರ ದುಃಖ, ನರಕ. ಒಂದು ಕ್ಷಣದ ಒಂದು ಮನಸ್ಸಿನ ಕಾಮದ ವಿಕಾರ ಸಲುವಾಗಿ ಲೈಫ್ ಲಾಂಗ್ ಜೀವನವನ್ನು, ಈ ಇಹಲೋಕದಲ್ಲಿ ಈ ಜೀವನವನ್ನು ಭಾಳಷ್ಟು ನರಕಕ್ಕೆ ತೊಗೊಂಡೋದಂಥವ್ರು ಭಾಳ ಜನ ಅದಾರೆ. ಈ ಭಾವ ಏನಾಗ್ತದೆ, ಯಾಕೆ ಇಷ್ಟೆಲ್ಲ ಸೀರಿಯಸ್ ಆಗಿ ಹೇಳ್ತಾ ಇದ್ದಾರೆ ಅಂತಂದ್ರೆ, ಇಹದಲ್ಲೂ ಸುಖ ಇಲ್ಲ, ಪರಲೋಕದಲ್ಲೂ ಸುಖ ಇಲ್ಲ. ನರಳಬೇಕಾಗ್ತದೆ. ಒಂದು ಕ್ಷಣಕ್ಕೆ ಒಂದು ಭಾವ, ಒಂದು ವಿಕಾರತೆ ಮಾಡ್ಕೊಂಡು ಅಂದ್ರೆ ನಿನಗೆ ಅನಂತ ದುಃಖಗಳಂತ ಮಹಾತ್ಮರು ತಿಳಿಸ್ತಾ ಇದ್ದಾರೆ ಅವರು. ಅದಕ್ಕೆ ಇದರಿಂದಲೇ ಇಂದ್ರ ಕೂಡ ಸುಂದರವಾದಂಥ ದೇಹದಲ್ಲಿ ಏನು ಮಾಡಿದ, ಅಹಲ್ಯನ್ನು ಮೋಹ ಮಾಡಿಬಿಟ್ಟು ಭಗೇಂದ್ರಗಳನ್ನು ಮೈ ತುಂಬ ಆಗಿರುವಂಥದ್ದು ಅದು ಶಾಪದಿಂದ. ಅದಕ್ಕೆ ಈ ರೀತಿಯಾಗಿ ಇದು ಯಾವ ರೀತಿ ಅಂದರೆ ಕಾಮ ವಿಕಾರದಿಂದಲೇ ಇಂದ್ರ ತನ್ನ ಸುಂದರವಾದ ದೇಹದಲ್ಲಿ ಭಗೇಂದ್ರಗಳನ್ನು ಮಾಡ್ಕೊಳ್ಳೋಂಥದ್ದು. ಅದಕ್ಕೆ ಕಾಮ ವಿಕಾರದಿಂದಲೇ ಮತ್ತು ಕೀಚಕನು ಪರಸ್ತ್ರೀಯನ್ನು ಮೋಹಿಸಿ ಕೆಟ್ಟು ಹೋಗುವಂಥವನ್ನದ. ಅದಕ್ಕೆ ಭಾಳಷ್ಟು ನಾವು ವಿಚಾರಗಳನ್ನು ನೋಡಿದ್ರೆ, ನಹುಷ ಇಂದ್ರನ ಹೆಂಡತಿಯಾದಂಥ ಶಚಿ ದೇವಿಯನ್ನು ಮೋಹಿಸ್ತಾನದ. ಮೋಹಿಸಿ ಆತ ಸರ್ಪಾಗಿ ಬೀಳುವಂಥವನಾದ. ಅದಕ್ಕೆ ಮನಸ್ಸಿನಲ್ಲಿ ಈ ಕಾಮ ವಿಕಾರ ಅನ್ನುವಂಥದ್ದು ಮನುಷ್ಯನಿಗೆ ಭಾಳಷ್ಟು ಅನರ್ಥವನ್ನು ಉಂಟು ಮಾಡ್ತದೆ. ಅದಕ್ಕೆ ಮಹಾತ್ಮರು ಹೇಳ್ತಾರೆ, ಭಾಳ ಎಚ್ಚರಿಕೆ ಇರಿ, ಇವೆಲ್ಲ ನಿನ್ನನ್ನು ಗದ್ದಲಕ್ಕೆ ಹಾಕ್ತಾವೆ ನಿನ್ನ ಒಳಗೆ. ಅದಕ್ಕೆ ಹೇಳ್ತಾರೆ, ಕಳ್ಳರಾದಾರವ್ವ ಸುಳ್ಳರಾದಾರವ್ವ 6 ಗುಣದವರು ಸೇರ್ಯಾರವ್ವ, ಎಲ್ಲರೂ ಸೇರಿ ನನ್ನ ಎಳೆಯುವರವ್ವ ಗೆಳತಿ. ಎಷ್ಟು ಅದ್ಭುತವಾಗಿ ಬರೀತಾರಲ್ಲ. ಇವರೇನು ಕಡಿಮೆ ಅದಾರ ನಮ್ಮ ಒಳಗಡೆ ಇದ್ದವರು.
ನಮ್ಮೊಳಗಡೆ ಇದ್ದವ್ರು ಕಡಿಮೆ ಇಲ್ರಿಪ್ಪ. ಇವರು ಕೌರವ್ರಿದ್ದಂಗೆ ಒಳಗಡೆ ಯಾವತ್ತು ಹೇಳಿತಿರ್ತಾರ, ನಿನ್ನನ್ನು ಮುಂದಕ್ಕೆ ಬಿಡಂಗಿಲ್ಲ ಅವರು. ಅದಕ್ಕೆ ಇಂಥವ್ರು ನಿನ್ನೊಳಗೆ ಇಟ್ಕೊಂಡು ಕೇಸಿ ನೀನು ಎಲ್ಲೆಲ್ಲಿ ಹೋದ್ರಿ ಏನಪ್ಪ. ಹಾಂ, ಅದಕ್ಕೆ ಮಹಾತ್ಮರು ಹೇಳ್ತಾರೆ, ಈ ಕಾಮದ ಒಂದು ವಿಕಾರ ಅನ್ನುವಂಥದ್ದು ಮನುಷ್ಯನಿಗೆ ಭಾಳಷ್ಟು ಅನರ್ಥವನ್ನು ಉಂಟು ಮಾಡ್ತದೆ ನಿನ್ನೊಳಗೆ ಇದ್ಕೊಂಡು. ಅದಕ್ಕೆ ಇಂಥ ಕಾಮನ ಒಂದು ವಿಕಾರತೆಗೆ ಬಲಿಯಾಗೋದು ಬೇಡಪ್ಪ. ತಿಳ್ಕೊಂಡು ಅನರ್ಥ ಆಗುವಂಥದ್ದು. ಯಾಕಂದ್ರೆ ನಿನಗೆ ಹೇಳಕತ್ತಾರ, ಮನುಷ್ಯನಿಗೆ ಹೇಳಕತ್ತಾರ. ನಮ್ಮ ಕೈಲಿ ಆಗಂಗಿಲ್ಲ ಅಂತಲ್ಲ, ಯಾಕೆ ಆಗಂಗಿಲ್ಲ? ಸಾಧ್ಯ ಐತೆ. ಮಹಾತ್ಮರು ಇದೇ ಅನ್ನ ತಿಂದರು, ಇದೇ ಗಾಳಿ ಸೇವಿಸಿದರು, ಇದೇ ಭೂಮಿ ಮೇಲಿದ್ದರು, ಇದೇ ಆಕಾಶ ವಾಯು ಅಗ್ನಿ ಇದರಲ್ಲೇ ಇದ್ದರು. ಅವ್ರ ಮನಸ್ಸು ಮಾಡಿದನ್ನೆಲ್ಲ ಸಾಹಸ ಮಾಡ್ರು. ನಿನಗೆ ಯಾಕೆ ಆಗಂಗಿಲ್ಲ? ಖಂಡಿತ ಆಗ್ತದೆ. ಮನಸ್ಸು ಪ್ರಯತ್ನ ಮಾಡಿದ್ರೆ ಯಾಕಾಗಲ್ಲ? ಖಂಡಿತ ಆಗ್ತದೆ. ಅದಕ್ಕೆ ಮಹಾತ್ಮರು ಹೇಳ್ತಾರಲ್ಲಿ, ನೀ ಮನುಷ್ಯ ಇದು ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅಂತ ನಿನಗೆ ಗೊತ್ತದ, ಹೌದಲ್ಲ? ನೀನು ಪ್ರಯತ್ನ ಮಾಡು, ಬಿಡಲಿಕ್ಕೆ ಪ್ರಯತ್ನ ಮಾಡನ್ನುವಂಥದ್ದಕ್ಕಾಗಿ ಮಹಾತ್ಮರು ಇದನ್ನು ಭಾಳಷ್ಟು ವಿಚಾರಗಳನ್ನು ತಿಳಿಸ್ತಾರವ್ರು. ಅದಕ್ಕೆ ಭಾಳಷ್ಟು ಅನರ್ಥವನ್ನು ಉಂಟು ಮಾಡ್ತದೆ. ಈ ಮನುಷ್ಯ ಕಾಮ ವಿಕಾರದಿಂದ ಅದನ್ನು ರಹಿತನಾಗಿರುವಂಥದ್ದು ಯೋಗ್ಯ. ಮತ್ತು ಸಿದ್ಧಿಸಿದ ವಾದ ಅಂದ್ರೆ ವಾದದಲ್ಲಿ ಜಯವನ್ನು ಹೊಂದುವಂಥದ್ದು. ಇದು ಒಂದು ಭಾಳಷ್ಟು ಹುಚ್ಚುತನ ಇರ್ತದೆ. ಈಗ ಯಾರ ಪಂಡಿತರು ನಾವು ಭಾಳಷ್ಟು ತಿಳ್ಕೊಂಡಿದ್ದೀವಿ, ನಾವು ಹೇಳಕತ್ತೀವಿ ಅಂತಂದ್ರೆ ಹೇಳೋರಿಗೂ ಭಾಳಷ್ಟು ದೊಡ್ಡ ಏನಿರ್ತದೆ, ಮದ ಇರ್ತದೆ. ನಾವು ಎಲ್ಲವನ್ನ ತಿಳ್ಕೊಂಡಿವಿ ಅನ್ನುವಂಥ ಮದ, ನಾವು ಭಾಳ ಚಂದ ಹೇಳ್ತೀವಿ ಅನ್ನುವಂಥದ್ದು ಮದ. ನಾ ದೊಡ್ಡ ಪಂಡಿತ, ನಾನೇ ದೊಡ್ಡವ, ನನ್ನಂಥ ಪಂಡಿತರು ಜಗತ್ತಿನೊಳಗೆ ಯಾರೂ ಇಲ್ಲ ಅನ್ನುವಂಥ ಒಂದು ಗರ್ವ ಇದು ಬಂದುಬಿಡ್ತದೆ. ಈ ಗರ್ವದಿಂದ ನೋಡ್ರಿ ತನ್ನ ಸ್ತುತಿಯನ್ನು ಮಾಡಿಕೊಳ್ಳುವಂಥದ್ದು. ನಾನು ಹಂಗೆ ಹೇಳ್ತೀನಿ, ಹಿಂಗೆ ಹೇಳ್ತೀನಿ, ನನ್ನ ಹಂಗೆ ಹೇಳೋರೇ ಯಾರಿಲ್ಲ. ಮತ್ತು ಇದು ಎಂಥದ್ರಿ? ಇದು ದೊಡ್ಡ ಅಜ್ಞಾನ ಇದೆ. ನಾವು ಇಲಿ ಸತ್ತದಂತ ಹೊರಗೆ ಒಕ್ಕಟಕ್ಕೆ ಹೋದಂಥ ಅಜ್ಜಿ ಇಲಿ ಸತ್ತದಂತ ಹೊರಗೆ ಹಾಕಿ ಬರ್ಬೇಕಂತ ಹೊರಗೆ ಓದ್ಲಾಕಿ ಹೋಗಿ ಬರೋದ್ರಾಗ ಒಂಟಿ ಸತ್ತಿತ್ತಂತೆ. ಒಂಟಿ ಹೆಂಗೆ ತೆಗೆದಾಕ್ತೀರಿ ಹೇಳ್ರಿ? ಹಂಗಿದ್ದಂಗಿದು ಇದು ಗರ್ವ ಅನ್ನಂಗ ಎಲ್ಲವನ್ನ ಬಿಡ್ಬೋದು, ಎಲ್ಲವನ್ನ ಬಿಡ್ಬೋದು. ಹೆಂಡತಿ ಮಕ್ಕಳು ಹಂಗಂತೆಲ್ಲ ಬಿಟ್ಕೊಳ್ಬೋದು. ಆದರೆ ಬಿಟ್ಟಿನನ್ನುವಂಥ ಭಾವ ಒಂಟಿದ್ದಂಗೆ ಅದನ್ನು ಬಿಡೋದು ಭಾಳ ಕಷ್ಟ. ಹಾಗಾಗಿ ಮಹಾತ್ಮರು ಹೇಳ್ತಾರೆ ಇಲ್ಲಿ ಕೂಡ, ನಾ ಪಂಡಿತ ಇದ್ದೀನಿ, ನಾನು ಹಂಗದೀನಿ, ನನ್ನಷ್ಟು ತಿಳಿದಂಥವ್ರೇ ಯಾರಿಲ್ಲ, ನನ್ನಷ್ಟು ಮಹಾತ್ಮರೇ ಯಾರಿಲ್ಲ ಅನ್ನುವಂಥ ಇದು ಒಂದು ಭಾವ ಏನಿರ್ತದೆ. ಇದೊಂದು ತನ್ನನ್ನು ತಾನೇ ಸ್ತುತಿ ಮಾಡಿಕೊಳ್ಳುವಂಥದ್ದು. ಮಹಾತ್ಮರ ಒಂದು ಯಾವ ರೀತಿ ಅಂತಂದ್ರೆ, ಈ ರೀತಿ ಮಹಾತ್ಮರಿಗಾಗಲಿ ಪಂಡಿತರಿಗಾಗಲಿ ಚಲೋ ತಿಳಿದಂಥವ್ರಿಗೆ ಮಹಾತ್ಮರಿಗೆ ತಿರಸ್ಕಾರ ಮಾಡುವಂಥದ್ದು. ನಾನೇ ಎಲ್ಲಕ್ಕಿಂತ ಶ್ರೇಷ್ಠ, ಅವ್ರೇನು ಹೇಳ್ತಾರೆ, ಇವ್ರೇನು ಹೇಳ್ತಾರೆ, ಎಲ್ಲಕ್ಕಿಂತ ನಾನು ಹೇಳ್ದಂಗೆ ನಡಿಬೇಕು, ನಾನು ಹೇಳ್ದಂಗೆ ಕೇಳಬೇಕು, ನನ್ನಂಗೆ ಪಂಡಿತರು ಯಾರಿಲ್ಲ ಅಂತ ದೊಡ್ಡ ಮದ ಇದು ಈ ರೀತಿ ಇದ್ದರೂ ಕೂಡ ಇದರಿಂದನೂ ಕೂಡ ಭಾಳಷ್ಟು ಪಾಪಗಳು ಆಗ್ತವೆ. ಅದಕ್ಕೆ ಅನಂತ ನರಕವನ್ನು ಅನುಭವಿಸ್ಬೇಕಾಗ್ತದೆ. ಅದರಿಂದ ವಾದದಲ್ಲಿ ಜಯ ದೊರೆತಾಗ ಮನುಷ್ಯನು ಬಹು ಏನಂದ್ರೆ ಹುಷಾರಾಗಿರ್ಬೇಕು, ಜಾಗರೂಕನಾಗಿರ್ಬೇಕು. ನೋಡ್ರಿ ಮಹಾತ್ಮರ ಹತ್ರ ಭಾಳಷ್ಟು ಹಲೋ ಬೀಟ್ ಮಾಡ್ಕೊಳ್ರಿ. ಅದಕ್ಕೆ ಇಲ್ಲಿ ಏನು ಹೇಳ್ತಾರೆ, ಭಾಳಷ್ಟು ವಾದ ಅನ್ನುವಂಥದ್ದು ನೋಡ್ರಿ ಮಹಾತ್ಮರು ತಿಳ್ಕೊಂಡ್ಬಿಡ್ತಾರೆ. ಸಿದ್ಧಾರೂಢರಿಗೆ ಒಬ್ಬರು ಬಂದರು, ಬಹಳಷ್ಟು ವಾದ, ನಾನು ಎಲ್ಲ ಕಡೆನೂ ವಾದದಲ್ಲಿ ಗೆದ್ದಿದ್ದೀನಿ, ನಾ ದೊಡ್ಡ ಪಂಡಿತ ಇದ್ದೀನಿ, ಎಲ್ಲರ ಕಡೆಯಿಂದ ನಾ ಜಯದ ಪತ್ರ ತೊಗೊಂಡು ಬಂದಿದ್ದೀನಿ ಅಂತ ಹೇಳ್ತಿದ್ದಾತ. ಹೇಳಿದ್ಗಳೇ ಹಿಂಗೆ ಬಂದಾರಪ್ಪ, ಎಲ್ಲೋ ಇಂದ ಬಂದಾರ, ಅವರು ಜಯದ ಪತ್ರವನ್ನು ತಂದಾರ ಅಂತ ಹೇಳಿದ್ರೆ ಬೇಡಪ್ಪ ಅಂತ ಹೇಳಿದ. ಎಷ್ಟು ಹೇಳಿದ್ರೆ ಸಿದ್ಧಾರೂಢರಿಗೆ ಕೇಳಿಲ್ಲ ಆ ವ್ಯಕ್ತಿ. ನೋಡ್ರಿ, ನಾನು ಎಲ್ಲ ಕಡೆ ಹೋಗಿದ್ದೀನಿ, ಎಲ್ಲ ಪಂಡಿತರ ಹತ್ರ ಹೋಗಿದ್ದೀನಿ, ಬಟ್ ನಾನು ಎಲ್ಲರಿಗೂ ಸೋಲಿಸಿದ್ದೀನಿ. ಮತ್ತು ನನಗೆ ಎಲ್ಲರೂ ಸೋತೀವಿ ಅಂತೇಳಿ ಜಯದ ಪತ್ರ ಬರೆದು ಕೊಟ್ಟಾರ. ಮತ್ತು ನೀವಲ್ಲ, ನಾನು ನಿಮ್ಮ ಜೊತೆ ವಾದ ಮಾಡಂಗಿಲ್ಲ ಅಂದ್ರೆ ನಾನು ಜಯದ ಪತ್ರ ಬರೆದು ಕೊಟ್ಟುಬಿಡ್ರಿ ಅಂತಂದರು ಸಿದ್ಧಾರೂಢರಿಗೆ. ಅವ್ರಂದ್ರೆ ಸುಮ್ಮನೆ ಬೇಡಪ್ಪ ಅಂದ್ರೆ ಕೇಳಲಿಲ್ಲ. ಇಲ್ಲಾಂದ್ರೆ ನೀವು ಪತ್ರ ಬರೆದು ಕೊಡ್ರಿ, ನಾನು ಸೋತಿದ್ದೀನಿ ಅಂತ ಪತ್ರ ಬರೆದು ಕೊಡ, ಹಂಗಾಗಕ್ಕೆ ಬರಲ್ಲ. ಅದಕ್ಕೆ ನಾನು ಹೇಳ್ತೀನಿ, ನೀನು ವಿರುದ್ಧ ಹೇಳಬೇಕು. ನಾನು ಹೇಳಿದಂಥ ಮಾತಿಗೆ ನೀವು ವಿರುದ್ಧವಾಗಿ ವಿಚಾರ ಹೇಳಬೇಕು, ನೀವು ಹೇಳಿದಂಥದಕ್ಕೆ ನಾನು ವಿರುದ್ಧ ಹೇಳ್ತೀನಿ ಅಂತಂದ್ರು ಅವರು. ಹೌದಾ ಹಂಗೆ ಅಂತಂದಾಗ ಇಲ್ಲೇನಾಯಿತು ಸಿದ್ಧಾರೂಢರು ಅಂತಂದರು. ಯಾಕಂದ್ರೆ ಅವ್ರು ಹೇಳಿದ್ದಕ್ಕೆ ಇವ್ರು ಅಲ್ಲ ಅನ್ನಬೇಕಲ್ಲ, ಸಿದ್ಧಾರೂಢರು ಹೇಳಿದ್ದಕ್ಕೆ ಇವ್ರು ಅಲ್ಲ ಅನ್ನಬೇಕು, ಇವ್ರು ಹೇಳಿದ್ದಕ್ಕೆ ಅವ್ರು ಅಲ್ಲ ಅನ್ನಬೇಕು. ಸಿದ್ಧಾರೂಢರು ಆಯಿತು ನಾನೇ ಹೇಳ್ತೀನಿ ಅಂತ ಹೇಳಿಬಿಟ್ಟು ಹೇಳಿದರು. ಹೌದಾ, ನಿಮ್ಮ ಅಪ್ಪಗೆ ಹುಟ್ಟಿದಂಥ ಮಗ ನೀನು ಅಂತಂದ್ರು ಅವರು. ಅಂದ್ರೆ ಅವ್ರು ಹೇಳಿದಂಗೆ ಇವರು ಅಲ್ಲ ಅಂತ ವಾದ ಮಾಡಬೇಕಲ್ಲ, ಗಾಬರಿಯಾಗಿ ಬಿಡ್ತೈತಿಗೆ. ನಿಮ್ಮ ಅಪ್ಪಗೆ ಹುಟ್ಟಿದಂಥ ಮಗ ನೀನು ಅಂದಾಗ ಆತ ಈಗ ಅಲ್ಲ ಅಂತ ಹೇಳಬೇಕು, ಇಲ್ಲ ಅಂತ ಹೇಳಬೇಕಾಗ್ತದಲ್ಲ. ಆತ ನೀರು ಬಿಟ್ಟ,
ಇಲ್ಲ ಗುರುಗಳೇ, ಇದಕ್ಕೆ ನಾನು ಭಾಳ ಸೋತ್ಬಿಟ್ಟೆ. ನಾನು ಎಷ್ಟೋ ಒಂದು ಮಹಾತ್ಮರ ಹತ್ರ ಹೋದೆ, ಪಂಡಿತರ ಹತ್ರ ಹೋದೆ, ನನಗೆ ಈ ಥರ ನಾನು ಯಾವತ್ತೂ ನಾನು ಬೆದರಿರಲಿಲ್ಲ, ಅಂಜಿರಲಿಲ್ಲ. ಈ ಮಾತಿಗೆ ನಾನು ಏನು ಹೇಳಲಿ ನಿಮ್ಗೆ, ಸೋತು ಶರಣಾದೆ ನಿಮ್ಗಂತ ಸಾಷ್ಟಾಂಗ ನಮಸ್ಕಾರ ಮಾಡಿದರು ಅವರು. ಯಾಕಂದ್ರೆ ಈ ಒಂದು ಏನು ವಾದ ಮಾಡುವಂಥದ್ದೇನು ಇರ್ತದಲ್ಲ, ನಾನು ಪಂಡಿತ, ನಾನು ಭಾಳಷ್ಟು ಅನರ್ಥವನ್ನು ಉಂಟು ಮಾಡ್ತದೆ, ಅದು ಒಳ್ಳೆಯದಲ್ಲ ಅಂತನ್ನುವಂಥ ವಿಚಾರವನ್ನು ಅವರು ಹೇಳ್ತಾರೆ. ಮತ್ತು ವಶ್ಯ ಅಂದ್ರೆ ಇಲ್ಲಿ ವಶೀಕರಣ ಮಾಡುವಂಥದ್ದು ಅಂದ್ರೆ ಸ್ತ್ರೀ ಧನ ಮೊದಲಾದವುಗಳ ವಶೀಕರಣ ಮಾಡುವಂಥದ್ದು ಕೂಡ ಈ ಸಿದ್ಧಿ ವಶೀಕರಣವನ್ನು ಮಾಡಿಕೊಂಡು ಅಥವಾ ಸಿದ್ಧಿ ಮಾಡಿಕೊಳ್ಬೇಕಾದ್ರೆ ಮೊದಲು ಏನು ಮಾಡಬೇಕು ಅಂದರೆ ಭಾಳಷ್ಟು ಒಂದು ಕಷ್ಟಪಡಬೇಕಾಗ್ತದೆ. ಯಾರೋ ಒಬ್ಬರು ಮನೆಯಲ್ಲೇ ಕುಂತು ಸಿದ್ಧಿ ಮಾಡ್ಕೊಂಡಿವಿ ಅಂತಂದ್ರೆ ಹಂಗಾಗಂಗಿಲ್ಲ. ಇವು ಕೆಲವೊಂದು ಪ್ರೊಸೆಸ್ ಇರ್ತಾವೆ, ಆ ಪ್ರಕಾರ ಸಿದ್ಧಿ ಮಾಡ್ಕೊಳ್ಳುವಂಥದ್ದು ಇರ್ತದೆ. ಎಷ್ಟೋ ದಿವಸ ಪರ್ಯಂತರ ಅನುಷ್ಠಾನವನ್ನು ಮಾಡಬೇಕಾಗ್ತದೆ. ಕೆಲವು ಸಲ ಈ ಕೆಲವೊಂದನ್ನು ಪ್ರಾಪ್ತಿ ಮಾಡಬೇಕಾದ್ರೆ ಸುಡುಗಾಡಿನಲ್ಲಿ ಹೋಗಿ ರಾತ್ರಿ ಕೂತ್ಕೊಂಡು ಅಲ್ಲಿ ಕೆಲವೊಂದು ಏನೋ ಅನುಷ್ಠಾನಗಳು ಅವೆಲ್ಲ ಮಾಡ್ತಿರ್ತಾರೆ. ಆವಾಗ ಸಿದ್ಧಿ ಆಯಿತು ಮತ್ತು ಆಗದೇ ಇದ್ದರೆ ಒಮ್ಮೊಮ್ಮೆ ಸಹ ಕೆಲವು ಸಲ ನಷ್ಟ ಆಗುವಂಥ ಸಂದರ್ಭಗಳು ಇರ್ತಾವೆ. ಒಂದು ವೇಳೆ ಸಿದ್ಧಿ ಆದರೂ ಕೂಡ ಅಲ್ಲಿ ಸ್ತ್ರೀಯನ್ನು ವಶ ಮಾಡ್ಕೊಳ್ಳುವಂಥದ್ದು ಇರ್ತದೆ, ಧನ ವಶ ಮಾಡ್ಕೊಳ್ಳುವಂಥದ್ದು ಇರ್ತದೆ, ಈ ರಾಜ ವಶ ಮಾಡ್ಕೊಳ್ಳುವಂಥದ್ದು ಇರ್ತದೆ. ಇವೆಲ್ಲವೂ ಇಹಲೋಕದಲ್ಲಿ ಸುಖ ಕೊಟ್ಟಂಗೆ ಮಾಡ್ತದೆ ಇದು. ಈ ಸಿದ್ಧಿಗಳನ್ನು ಮಾಡ್ಕೊಳ್ಳುವಂಥದ್ದು ಕೂಡ ನಮ್ಗೆ ಶಾಸ್ತ್ರ ತಿಳಿಯೋದಕ್ಕಿಂತ ಮುಂಚೆ ನಾವು ಅಂದ್ಕೊಳ್ತಿದ್ವಿ, ಇಲ್ಲರಿ ಅವ್ರು ಭಾಳ ಸಿದ್ಧಿ ಪುರುಷರಿ ಅಂತ ಹೇಳ್ತೀವಿ. ಆದರೆ ಸಿದ್ಧಿ ಒಳ್ಳೆಯದೇನು ಅಂದರೆ ನಿಜವಾಗಲ್ಲ. ಅದಕ್ಕೆ ಅದರ ಅಣಿಮಾದಿ ಸಕಲ ಸಿದ್ಧಿಗಳೊಡನೆ ತನ್ನ ಮನ ದಣಿವಂತೆ ನಾಕಲೋಕ ದೋಳು ಪರಿಣಮಿಸಿ ಅಣಿಯರದೆ ಗುರು ಸಿದ್ಧ ನೊಡನೈಕ್ಯ ಒಡೆಯದಿರೆ ಹೆಣಕ್ಕೆ ಮಾಡಿರ್ದ ಶೃಂಗಾರದಂತಹುದು. ಎಂಥ ಅದ್ಭುತ ರೀ! ಅಣಿಮಾದಿ ಸಕಲ ಸಿದ್ಧಿಗಳೊಡನೆ ತನ್ನ ಮನ ದಣಿವಂತೆ ನಾಕಲೋಕ ದೋಳು ಪರಿಣಮಿಸಿ ಅಣಿಯರದೆ ಗುರು ಸಿದ್ಧ ನೊಡನೈಕ್ಯ ಒಡೆಯದಿರೆ ಹೆಣಕ್ಕೆ ಮಾಡಿರ್ದ ಶೃಂಗಾರದಂತಹುದು. ಎಷ್ಟು ಅದ್ಭುತವಾಗಿ ಹೇಳ್ತಾರೆ. ಈ ಅಣಿಮಾದಿ ಸಕಲ ಸಿದ್ಧಿಗಳ ಒಡನೆ ತನ್ನ ಮನಸ್ಸು ಕೂಡ್ಕೊಂಡು ಅದನ್ನು ಪ್ರಾಪ್ತಿ ಮಾಡಿಕೊಂಡು ಬೇಕಾದಂಥ ಭೋಗಗಳನ್ನು ನೀವು ಅನುಭವಿಸಿದ್ರು ಕೂಡ ಹೆಣಕ್ಕೆ ಮಾಡಿದ ಶೃಂಗಾರ ಅಂತ ಹೇಳ್ತಾರೆ. ಯಾವಾಗ ಗುರುಸಿದ್ಧನೊಡನೆ ಐಕ್ಯ ಒಡೆಯದಿರೆ, ನೀನು ಯಾರಂತ ತಿಳ್ಕೊಳ್ಳದೆ ಆ ಪರಬ್ರಹ್ಮನ ಸ್ವರೂಪ ನೀನು ಆಗದೆ ನೀ ಏನು ಸಿದ್ಧಿ ಮಾಡಿದ್ರೇನೋ, ಈ ಜ್ಞಾನವನ್ನು ಬ್ರಹ್ಮಜ್ಞಾನವನ್ನು ನೀನು ಅರಿಯದೇ ಇದ್ದರೆ ಯಾವ ಸಿದ್ಧಿಗಳು ತೊಗೊಂಡು ಏನು ಮಾಡ್ತೀವಿ? ಹೆಣಕ್ಕೆ ಮಾಡಿದ ಶೃಂಗಾರ ಒಳ್ಳೆಯದನ್ನೇ ಯಾವತ್ತದ್ರದು ಏನು ಮಾಡಿದ್ರೆ ಒಳ್ಳೆಯದನ್ನೇ ಹೆಣಕ್ಕೆ. ಅದ್ರಂಗ ಈ ಸಿದ್ಧಿಗಳು ಅನ್ನೋದು ಹೆಣಕ್ಕೆ ಮಾಡಿದ ಶೃಂಗಾರ ಇದ್ದಂಗೆ ಅದನ್ನು ಬಯಸೋದು ಬೇಡ ನೋಡ್ರಿ. ಅದಕ್ಕೆ ಈ ರೀತಿಯಾಗಿ ಇಲ್ಲಿ ಕೂಡ ಹೇಳ್ತಾರೆ. ಯಾವ ರೀತಿ ಈ ಸಿದ್ಧಿ ಮಾಡಿಕೊಂಡು ಇಹಲೋಕದಲ್ಲಿ ಇವೇನು ಶಾಶ್ವತವಾಗಿ ನಿನಗೆ ಸುಖ ಕೊಡ್ತಾವೇನಪ್ಪ ಸಿದ್ಧಿಗಳು? ಇವ್ಯಾವ ಶಾಶ್ವತವಾಗಿ ಸುಖ ಕೊಟ್ಟಂಗೆ ಮಾಡ್ತಾವ ಹೊರತಾಗಿ ಮುಂದೆ ಪರಲೋಕದಲ್ಲಿ ಅನಂತ ರೀತಿಯಿಂದ ನರ್ಕವನ್ನು ಅನುಭವಿಸ್ಬೇಕಾಗ್ತವೆ ಅಂತ ಹೇಳ್ತಾರೆ ಅವರು. ಸಿದ್ಧಿಯಿಂದ ಬಿದ್ದಿ ಅಂದ್ರೆ ಒಂದೊಂದು ಸಿದ್ಧಿಗಳನ್ನು ಮಾಡ್ಕೋಬೇಕಾದ್ರೆ ಎಷ್ಟೋ ಕಷ್ಟಪಡಬೇಕಾಗ್ತದೆ. ಅದನ್ನು ಅಷ್ಟು ದಿವಸ ಆಯುಷ್ಯ ಕಳ್ಕೊಂಡು ಆ ಸಿದ್ಧಿಯನ್ನು ಮಾಡ್ಕೊಂಡು ನೀ ಎಷ್ಟು ದಿವಸ ಉಣಂಗಿದೆ ಅದನ್ನು. ಅದಕ್ಕೆ ಅದು ಕ್ಷಣಿಕವಾಗಿರುವಂಥದ್ದು. ಮತ್ತು ನಿನಗೆ ಮುಂದೆ ಲೋಕದಾಗ ಚಲೋ ಐತೆ ಅದ್ರಾಗ, ಮುಂದೆ ಲೋಕದಾಗ ಭಾಳಷ್ಟು ಕಷ್ಟ ಐತಿ ನಿನಗೆ. ನರ್ಕವನ್ನು ಉಣಕ್ಕೆ ಹಚ್ಚತದ ಅದು. ಸಿದ್ಧಿ ಅಂದರೆ ಸುಮ್ಮನೆ ತಿಳ್ಕೊಂಡಿದ್ದೇನು? ಮಹಾತ್ಮರಲ್ಲಿ ಇರಂಗಿಲ್ಲನ ಸಿದ್ಧಿಗಳು? ಸಿದ್ಧಾರೂಢರ ಹತ್ರ ಇರಲಿಲ್ಲನ ಸಿದ್ಧಿಗಳು? ಬೇಕಾದಷ್ಟಿದ್ದು. ಬರೀ ದುರ್ಗಣಿಲ್ಲ ನೋಡಿದ್ರೆ ಸುಟ್ಕೊಂಡು ಹೋಗುವಂಥ ಶಕ್ತಿ ಸಿದ್ಧಾರೂಢರಿಗಿತ್ತು. ಅವ್ರು ಬಳಸ್ಕೊಂಡ್ರೇನು? ಬಳಸಲಿಲ್ಲ. ಯಾವ ಮಹಾತ್ಮರು ಬಳಸ್ಕೋಬಾರ್ದು, ಬಳಸಲಿಲ್ಲ. ಹಿಂಗೆ ನೋಡ್ರಿ, ನಿಜಗೊಂಡ್ರು ಹೊಂಟಿದ್ರು. ಹೆಂಗೆ ಹೊಂಟಿದ್ರು? ಒಂದು ಸಲ ಹೋಗಿ ಬಂದರು. ಎಲ್ಲಿ? ಭುಜಲಿಂಗ ಗುರುಗಳ ಹತ್ರ ಹೋಗಿ ಬಂದರು. ಶಂಭುಲಿಂಗನ ಬೆಟ್ಟದಾಗ ಶಂಭುಲಿಂಗ ಗುರುಗಳು ಹೇಳಿದರು, ನೋಡಪ್ಪ ಇಷ್ಟೆಲ್ಲ ತಿಳ್ಕೊಂಡಿದ್ದಿ, ನೀನು ನನ್ನ ಗುರುಗಳ ಹತ್ರ ಒಂದು ಚೂರು ಹೋಗಿ ಬಾ, ಇನ್ನು ಏನೇನು ಅದಾವ ಸ್ವಲ್ಪ ತಿಳ್ಕೊಂಡು ಬಾ ಅಂತ ಕಳಿಸಿದ್ರು. ಈ ಮಹಾಂತಪ್ಪ ಮತ್ತು ನಿಜಗೊಂಡ್ರು ಹೋದರು. ದಾರಿಯಲ್ಲಿ ಮೊದಲ ಸಲ ಎಲ್ಲರೂ ಬೈತಿದ್ರು.
ಯಾಕಂದ್ರೆ ಅಂಥ ರಾಜ್ಯವನ್ನು ಬಿಟ್ಟು ಬಂದಂಥ ನಿಜಗೊಂಡ್ರು ಹೋಗ್ತಾ ಇರಬೇಕಾದಾಗ ದಾರಿಯಲ್ಲಿ ಭಾಳಷ್ಟು ಜನ ಅಂತಿದ್ರು, ಗೊತ್ತಾಗದೇ ಇದ್ದವರು, ನೋಡು ಕಡಿದ್ರೆ 4 ತುಂಡು ಆಗ್ತಿದ್ದಿ, ದುಡ್ಕೊಂಡು ತಿನ್ನೋಕೆ ಏನಾಗ್ಯದ, ಭಿಕ್ಷೆ ಬಿಡ್ತೀನೋ ಅಂತ ಅನ್ನೋರು. ಆದರೂ ಒಳಗಡೆ ಒಂಥರ ಕಸಿವಿಸಿ ಆಗೋದು ನಿಜಗೊಂಡ್ರಿಗೆ, ಆಗಲಿ ಪರವಾಗಿಲ್ಲ, ಅವ್ರಿಗೆ ಅರ್ಥ ಆಗಂಗಿಲ್ಲ, ಹಂಗೆ ಮಾಡ್ತಾರೆ ಅಂತ ಒಂದು ಸಲ ಭಾಳಷ್ಟು ಅನುಭವಿಸಿದ್ರು. ಎಲ್ಲರೂ ಬೈತಿದ್ರು, ಕೆಲವರು ಭಿಕ್ಷೆ ಕೊಡಲಿಲ್ಲ, ಕೆಲವರು ಏನು ಮಾಡಿದರು ನೋಡ್ರಿ. ಈ ಕೆಲವೊಂದೊಂದು ಸಲ ಭಾಳಷ್ಟು ಇದಾಗ್ತಾವೆ. ಇದು ಅಚ್ಚು ಮಾಡ್ತಾರೆ ನೋಡ್ರಿ, ಗಣಪತಿ ಅಚ್ಚು, ಲಕ್ಷ್ಮಿ ಅಚ್ಚು ಅಂತ ಮಾಡ್ತಿರ್ತಾರೆ. ಒಂದು ಪಾತ್ರೆಯಲ್ಲಿ ಅದೇನು ಕರಗಿಸ್ಬಿಟ್ಟು, ಅಲ್ಯೂಮಿನಿಯಮ್ದು ಒಂದು ಕರಗಿಸ್ಬಿಟ್ಟು, ಲೋಹವನ್ನು ಕರಗಿಸಿಬಿಟ್ಟು ಅದು ಹಚ್ಚಿಗೆ ಹಾಕಿಬಿಡ್ತಾರೆ. ತಕ್ಷಣದಲ್ಲೇ ಅದು ಹಚ್ಚಾಗಿಬಿಡ್ತದಲ್ಲ, ಮೂರ್ತಿ ಆಗಿಬಿಡ್ತದೆ. ಹಂಗೆ ಒಬ್ಬರು ಮಾಡ್ತಾ ಇದ್ದುಗಳನ್ನೇ ಇವರಿಗೂ ಸ್ವಲ್ಪ ಸಾಕಾಗಿಬಿಟ್ಟಿತ್ತು, ಸುಸ್ತಾಗಿತ್ತು, ನಮ್ಗೆ ಹಸಿವಾಗ್ಯದ ಅಂತ ಹೋಗಿ ನಿಂತರು. ಅವರು ಅದನ್ನು ಮಾಡ್ತಾಯಿದ್ರು. ಅವರು ಅಂದ್ರೆ, ಹೌದಾ ನಿನಗೆ ಹಸಿವಾಗ್ಯದ ಅಂತ ಇವರು ಹಿಂಗೆ ಕೈ ಹಿಂಗೆ ಹೊಡ್ಕೊಂಡು ನಿಂತಿದ್ದಾರೆ. ಅವ್ರೇನು ಮಾಡಿದರು, ಒಂದು ಪಾತ್ರೆ ಇತ್ತು, ಏನು ಮಾಡಿದರು, ಹೌದಾ ಅಂಥೇಳಿ ಅದೇನು ಲಿಕ್ವಿಡ್ ಇನ್ನು ನೀರಿನಾಗ ಇತ್ತಲ್ಲ, ಇನ್ನು ಅಚ್ಚು ಮಾಡ್ಬೇಕು ಅನ್ನೋದು, ಅದು ಫುಲ್ ಕಾಯ್ದಿದ್ದು ತಗೋ ಕುಡಿ ನೀನು ಅಂಥೇಳಿ ತಂದು ಕೊಟ್ಬಿಟ್ರು. ತಂದು ಕೊಟ್ಟುಗಳನ್ನ ಅವರಂದ್ರು, ಆಯ್ತು ಶಿವಾಯ ನಮ್ಮ ಅಂತೇಳ್ಬಿಟ್ಟು ತೊಗೊಂಡು ನಿಜಗೊಂಡ್ರು ಅದನ್ನು ಕುಡ್ದೇ ಬಿಟ್ರಂತ ನೋಡ್ರಿ. ಅಷ್ಟು ಬಿಸಿ ಇರುವಂಥದ್ದು. ಆ ಥರ ಕುಡಿದು ಬಿಟ್ಟುಗಳೇ ಆ ಮನುಷ್ಯಾಗ ಎಷ್ಟು ಭಯ ಆಗಿಬಿಡ್ತಂದ್ರೆ, ಆಯ್ತು ಇವನು ಸತ್ತೋಗ್ಬಿಡ್ತಾನೆ ಅಂತ ಅವನಿಗೆ ಒಂದೇ ಒದ್ದಾಟ. ಕುಡ್ದೇ ಬಿಟ್ಟನಲ್ಲ ಏನು ಅಂತ ಹೇಳ್ಬಿಟ್ಟು ಎಲ್ಲ ಊರ ಜನರಿಗೆ ಗೊತ್ತಾಗಿ ಎಲ್ಲ ಜನ ಸೇರಿದ್ರಂತ. ಆದರೂ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಸುಧಾರಿಸ್ಕೊಂಡು ಅವ್ರಿಗೆ ಏನೇನೂ ಆಗಲಿಲ್ಲಂತ. ಕೆಲವೊಂದು ದಾರಿಯಲ್ಲಿ ಬರಬೇಕಾದಾಗ ಕೆಲವೊಂದು ಪವಾಡಗಳನ್ನು ಅವ್ರು ಮಾಡಿದರು. ಒಬ್ಬರು ಎಳಿನೀರು ಕೊಡಲಿಲ್ಲ, ಆ ಟೈಮ್ನಲ್ಲಿ ಕೆಲವೊಂದು ಪವಾಡ ಮಾಡಿದ್ರು ಅವರು. ಯಾರು ಈ ಪವಾಡ ಸಿದ್ಧಿಗಳು ಇವೆಲ್ಲ ಒಂದೇ ಲೆಕ್ಕದಾಗ ಇರ್ತಾವ. ಆವಾಗ 1-2 ಕಡೆ ಮಾಡಿದ್ರು ಅವರು. ಆವಾಗ ಅಂದರು, ಇವರು ದೊಡ್ಡ ಮಹಾತ್ಮರು ಅದಾರ, ಇಂಥದನ್ನು ಕುಡಿದು ಇವರು ಬದುಕಿದ್ರು ಅಂತಂದ್ರೆ ಇವರು ಸಾಮಾನ್ಯ ವ್ಯಕ್ತಿಗಳಲ್ಲ ಅಂತ ಎಲ್ಲರೂ ಇವರಿಗೆ ಭಾಳಷ್ಟು ಇದು ಮಾಡೋಕ್ಕೆ ಶುರು ಮಾಡಿದರು. ದೊಡ್ಡ ಗುರುಗಳು ಅದಾರ, ಇವ್ರು ಹಿಂಗದಾರ ಅಂತೇಳಿ ಭಾಳಷ್ಟು ಅವರಿಗೆ ನಮಂದು ಭಾಳಷ್ಟು ಭಕ್ತಿ ಮಾಡಿದರು. ಆಮೇಲೆ ಮತ್ತೆ ಮುಂದೆ ಬಂದರು. ಕೆಲವು ಎಲ್ಲ ಮಧ್ಯೆ ಭಾಳಷ್ಟು ಜನ ಇವ್ರಿಗೆ ಇದು ಮಾಡಾಕತ್ತಿದ್ರು. ಯಾವುದರಿಂದ? ಪವಾಡ ಮಾಡೋದ್ರಿಂದ. ಆವಾಗ ಭುಜಲಿಂಗ ಗುರುಗಳ ಹತ್ರ ಬಂದರು. ಅವ್ರ ಹತ್ರ ಅವರು ಒಬ್ಬಿಬ್ಬರಿಗೆ ಗೊತ್ತಾಗಿತ್ತು, ಇವರು ಪವಾಡದಿಂದನೇ ಈ ಥರ ಮಾಡಿದಾರಂತ ಗೊತ್ತಾಗಿಬಿಟ್ಟಿತ್ತು. ಆವಾಗ ಸ್ವಲ್ಪ ದಿವಸ ಆದಮೇಲೆ ಭುಜಲಿಂಗ ಗುರುಗಳಿಗೆ ಹೇಳಿದರು, ನಿಜಗೊಂಡ್ರು ಬರಬೇಕಾದಾಗ 1-2-3 ಕಡೆ ಪವಾಡ ಮಾಡಿದರು. ತಮ್ಮ ಸಿದ್ಧಿ ಲೆಕ್ಕದಾಗ, ಇದು ಪವಾಡ ಸಿದ್ಧಿ ಎರಡೂ ಒಂದೇ. ಆ ಲೆಕ್ಕದಾಗ ಅವರು ಹೇಳಿದರು, ಇಲ್ಲ ಪವಾಡ ಈ ಥರ ಮಾಡಿದರು ಅಂತಂದಾಗ ಸಿದ್ಧಿ ಲೆಕ್ಕದಾಗ ಮಾಡಿದ್ರು ಇವನ್ನ ಅಂತ ಹೇಳಿದಗಳನ್ನೇ. ಆವಾಗ ಭುಜಲಿಂಗ ಗುರುಗಳು ಕರೆದ್ಬಿಟ್ಟು ನಿಜಗುಣ್ರಿಗೆ ಹೇಳಿದ್ರು, ಏನೋ ನಿಜಗುಣ, ನೀನು ಬರ್ತಾ ಏನೋ ಮಾಡಿದೆ ಅಂತಲ್ಲ, ಅದು ನೀನು ಯೋಗ್ಯ ಏನಪ್ಪ ಅಂತ ಕೇಳಿದರು. ಇಲ್ಲ ಗುರುಗಳೇ, ಮಾಡಬೇಕಂತ ಮಾಡಲಿಲ್ಲ, ನಾನು ಈ ಥರ ನಡೀತು ಅಂತ ಎಲ್ಲ ವಿವರಣೆ ಕೊಟ್ಟು ಹೇಳಿದಾಗ, ನೋಡಿ ಯಾವತ್ತೂ ಈ ಸಿದ್ಧಿಗಳನ್ನು ಬಳಸಬಾರ್ದು. ಯಾಕಂದ್ರೆ ಆ ಸಿದ್ಧಿ ಬಳಸಿದ್ರೆ ಜ್ಞಾನ ಅಳವಡಂಗಿಲ್ಲೋ, ಜ್ಞಾನಕ್ಕೆ ಹೋಗೋಕ್ಕಾಗಂಗಿಲ್ಲ. ಈ ಸಿದ್ಧಿ ಅನ್ನುವಂಥದ್ದು ಒಂದು ಬಯಕೆ, ಅದು ಒಂದು ಮೋಹ. ಅದರಲ್ಲಿ ಬಿದ್ದುಬಿಟ್ರೆ ಇದನ್ನು ಸಾಧಿಸ್ಕೊಳಕ್ಕಾಗಲ್ಲ, ಅದು ಯಾವತ್ತೂ ಮಾಡಬಾರ್ದು ಅಂತ ಹೇಳಿದರು ಭುಜಲಿಂಗ ಗುರುಗಳು. ಬಟ್ ಅವ್ರು ಮಾಡ್ಬೇಕಂತ ಮಾಡಿರಲಿಲ್ಲ, ಕೆಲವು ಅಚಾನಕ್ ಘಟನೆಗಳು ಅಲ್ಲಿ ನಡೆದಂಥದ್ದು. ಹಾಗಾಗಿ ಇಲ್ಲಿ ಏನು ಹೇಳ್ತಾರಂದ್ರೆ, ಸಿದ್ಧಿಗಳಾಗಲಿ ಪವಾಡಗಳಾಗಲಿ ಇಂಥವೆಲ್ಲ ಭಾಳಷ್ಟು ಅಚಾನಕ್ಕಾಗಿ ನಡೆಯುವಂಥವು ಇರ್ತಾವೆ, ಇಲ್ಲಂತಿಲ್ಲ. ಕೆಲವು ಸಲ ಅಚಾನಕ್ ಸಿದ್ಧಿಗಳನ್ನು ವಶೀಕರಣ ಮಾಡ್ಕೊಳ್ಳುವಂಥದ್ದು, ಇದು ಧನದ ವಶ ಆಗಲಿ, ಆಮೇಲೆ ಕೆಲವೊಂದು ನಡೀತಾವಲ್ಲ ಸಿದ್ಧಿಗಳಿಂದ, ಸ್ತ್ರೀ ವಶ ಮಾಡ್ಕೊಳ್ಳುವಂಥದ್ದು, ಧನ ವಶ ಮಾಡ್ಕೊಳ್ಳುವಂಥದ್ದು, ರಾಜ್ಯ ವಶ ಮಾಡ್ಕೊಳ್ಳುವಂಥದ್ದು, ಇವು ಭಾಳಷ್ಟು ನರಕವನ್ನು ಕೊಡುವಂಥವು. ಅದ್ರ ಬೆನ್ನು ಬೀಳಬಾರ್ದು ಅನ್ನುವಂಥದ್ದು ವಿಚಾರವನ್ನು ಹೇಳ್ತಾರೆ. ಎಲ್ಲೋ ಸಿದ್ಧಿಗಳು ಮಾಡ್ಬೇಕ್ರಿ, ಸಿದ್ಧಿಗಳು ಮಾಡ್ತಾರಂತ್ರಿ, ಅವ್ರು ಭಾಳ ದೊಡ್ಡ ಪುರುಷರಂತ ಇವ್ರು ಹೋಗಿ ದುಬುಕ್ಕನ ಕಾಲು ಬೀಳೋದಲ್ಲ, ದುಬುಕ್ಕನ ಅವ್ರು ಬೆನ್ನು ಹೊತ್ತದಲ್ಲ, ಅದು ಕೂಡ ಒಳ್ಳೆಯದಲ್ಲ. ಆ ಥರ ಅವ್ರೂ ಮಾಡೋದಲ್ಲ. ಆ ರೀತಿ ಇವ್ರೂ ಹೋಗಿ ಅವರೇ ಗತಿ ಅಂತ ಅವರೇ ಮತಿ ಅಂತ ಕುಂತ್ರೆ ಅದಕ್ಕೆ ಬಳ್ಳಿ ಗುರುಡರು ಕೂಡಿ ಹಳ್ಳವನ್ನು ಬಿದ್ದಂತೆ, ಒಳ್ಳೆಯ ಗುರುವಿನ ಉಪದೇಶವಿಲ್ಲದೆ ಎಲ್ಲಿಹುದು ಮುಕ್ತಿ ಸರ್ವಜ್ಞ ಅಂತ ಹೇಳ್ತಾರೆ. ಮುಕ್ತಿಯಿಂದ ಬಹುದೂರ ಆಗಿಬಿಡ್ತಾರೆ. ಆತನೂ ದೂರ ಆಗ್ತಾನೆ, ಸಿದ್ಧಿ ಮಾಡ್ಕೊಂಡಂಥ ಗುರುನೂ ದೂರ ಆಗ್ತಾನೆ ಮುಕ್ತಿಯಿಂದ, ಆತನ ನಂಬಿದಂಥ ಶಿಷ್ಯರುಗಳು ಕೂಡ ದೂರ ಆಗ್ತಾರೆ, ಇಬ್ಬರು ನರಕಕ್ಕೆ ಹೋಗ್ತಾರೆ. ಹಾಗಾಗಿ ಅದನ್ನು ಬಯಸಬಾರ್ದು ಅನ್ನುವಂಥ ವಿಚಾರ. ಮತ್ತು ವರ್ಣದೋದವು ಅಂದ್ರೆ ಬಂಗಾರದ ಪ್ರಾಪ್ತಿ. ಮನುಷ್ಯನಿಗೆ ಅಕಸ್ಮಾತ್ ಬಂಗಾರ ಪ್ರಾಪ್ತಿ ಆಯ್ತಂದ್ರೆ ನೋಡ್ರಿ, ನಮ್ಮಂಥ ಶ್ರೀಮಂತರು ಯಾರು ಇಲ್ಲಪ್ಪ ಅಂತೀವಿ, ಹೌದಲ್ಲ? ಎಷ್ಟು ರೀ ಈ ರೀತಿ ಶ್ರೀಮಂತಿಕೆ ಯಾರಿಲ್ಲ ಅಂತ ತಿಳ್ಕೊಂಡು ಅದೇನು ಮಾಡ್ತಾನೆ, ಯಾರನ್ನ ಮಾತಾಡ್ಸಂಗಿಲ್ಲ, ಯಾರಿಗೆ ಗೌರವ ಕೊಡೋಂಗಿಲ್ಲ. ಯಾಕಂದ್ರೆ ನನ್ನ ಬಲ್ಲಿ ಬಂಗಾರ ಭಾಳ ಐತೆ, ಭಾಳ ಶ್ರೀಮಂತದೀನಿ.
ಅದಕ್ಕೆ ಈ ರೀತಿ ಈ ಬಂಗಾರ ಅನ್ನುವಂಥದ್ದು ನೋಡ್ರಿ, ಗುರು ಶಾಸ್ತ್ರಾದಿಗಳು ದೇವರು. ಯಾಕಂದ್ರೆ ಈ ಬಂಗಾರ ಅಂತ ಮೈದಾಗ ತೊಗೊಂಡಾತ, ಭಾವದಲ್ಲಿ ತೊಗೊಂಡಾತ. ಇಂಥ ಶ್ರೀಮಂತಿಕೆ ನನ್ನಲ್ಲಿ ಯಾರಿಗೂ ಇಲ್ಲ ನನ್ನಷ್ಟು ಶ್ರೀಮಂತ ಅಂತಂದ್ರೆ ಅಂತ ಆ ಮನಸ್ಥಿತಿ ಇದ್ದಾಗ ಬಂಗಾರ ಪ್ರಾಪ್ತಿ ನೋಡ್ರಿ. ಈ ಥರ ಇದ್ದಾಗ ಗುರು ಶಾಸ್ತ್ರಾದಿಗಳು ದೇವರು ಇವ್ರ ಸ್ವಪ್ನದಲ್ಲಿ ಕೂಡ ಸುಳಿಯೋಂಗಿಲ್ಲ ಈ ಭಾವ ಇದ್ದವರಿಗೆ. ಅದಕ್ಕೆ ಬಂಗಾರ ಪ್ರಾಪ್ತಿ ಎಲ್ಲರ ಸಂಘವನ್ನು ಬಿಡಿಸಿಬಿಡ್ತದೆ. ಬಂಗಾರದ ಪ್ರಾಪ್ತಿ ನೋಡ್ರಿ, ಮಹಾತ್ಮರು ಹೇಳೋವಂಥ ವಾಕ್ಯಗಳು. ನಾವು ಹೆಂಗಿರಬೇಕು, ನಾವು ಏನನ್ನು ಹಿಡ್ಕೊಂಡಿವಿ ಹೇಳಿ 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 ಬಿಚ್ತಾರೆ ನೋಡ್ರಿ. ಅಲ್ಲ, ಯಾರನ್ನು ಬಿಚ್ತಾರ ನಮ್ಗೆ ಕಡೆಗೆ? ಯಾರು ಬಿಚ್ಚಂಗಿಲ್ಲ. ಅದಕ್ಕೆ ಗುರುವಾಕ್ಯ ಅನ್ನುವಂಥದ್ದು, ಅದಕ್ಕೆ ಶ್ರೀ ಗುರು ವಚನದಿಂದ ಅಧಿಕ ಸುಧೆ ಉಂಟೆ ಅಂತ ಹೇಳಿದ್ದಾರೆ ಮಹಾತ್ಮರು. ಇಲ್ಲಿ ಹೇಳ್ತಾರೆ ಈ ಬಂಗಾರ ಪ್ರಾಪ್ತಿ ಅಂದರೆ ಎಲ್ಲರ ಸಂಘವನ್ನು ಬಿಡಿಸ್ತದೆ. ಯಾಕಂದ್ರೆ ಬಂಗಾರ ಪ್ರಾಪ್ತಿಯ ಸುದ್ದಿ ಇನ್ನೊಬ್ರಿಗೆ ನೋಡ್ರಿ ತಿಳಿದ್ರೆ ಅವರು ನೋಡ್ರಿ ಈಗ ನಮಗೆ ಎಷ್ಟು ಕಷ್ಟ ಅದು. ಈಗಿನ ಒಂದು ಕಾಲದಲ್ಲಿ ಯಾವಾಗಾದರೂ ಕೂಡ ಅದ್ರ ರೇಟ್ ನಮ್ಗೆ ಆಯಾ ಒಂದು ಸಂದರ್ಭದಲ್ಲಿ ಆಯಾ ರೇಟ್ಗಳು, ಹೌದಾ? ಈಗಂತೂ ಗಗನಕ್ಕೇರಿದಂಥ ರೇಟು. ಅದರಿಂದ ಏನಾಗ್ತದೆ, ಬಂಗಾರ ಐತಂತ ಅಂದ್ರೇ ಕೆಲವರೆಲ್ಲ ಲೂಟಿ ಮಾಡುವಂಥದ್ದು, ತೊಗೊಂಡು ಹೋಗುವಂಥದ್ದು. ಆಮೇಲೆ ಭಾಳಷ್ಟು ಅನರ್ಥಗಳು ಸಂಭವ ಆಗ್ತವೆ. ಕಳ್ಳರ ಭಯ ಇರುವಂಥದ್ದು, ಅಣ್ಣತಮ್ಮರ ಭಯ ಇರುವಂಥದ್ದು, ರಾಜರ ಭಯ ಇರುವಂಥದ್ದು. ಈ ಬಂಗಾರದ ಪ್ರಾಪ್ತಿ ಕೂಡ ಕೆಲವು ಭಾಳಷ್ಟು ಕೆಟ್ಟ ಕೆಲಸಗಳನ್ನು ಮಾಡೋಕ್ಕಾಗ್ತದೆ, ದುಃಖಕ್ಕೆ ಕಾರಣ ಆಗ್ತದೆ. ಅದರಿಂದ ಬಂಗಾರ ಪ್ರಾಪ್ತಿಯಾದಾಗ ಮನುಷ್ಯ ಭಾಳಷ್ಟು, ಬಂಗಾರ ಅಂದರೆ ಒಂದು ಶ್ರೀಮಂತಿಕೆ. ಅದಕ್ಕೆ ನಿಜಗೊಂಡ್ರೆ ಹೇಳ್ತಾರೆ, ಸಿರಿ ಬಂದ ಯಾವುದು ಸಿರಿ ಒಡೆದು ಜೀವಿಸುವ ಎಡೆಯೊಳು ವಿನಯ. ಅಂದ್ರೆ ನಿನಗೇನೇ ಆಸ್ತಿ ಬರಲಿ, ಸಂಪತ್ತು ಬರಲಿ, ಏನೇ ಬರಲಿ, ಆದ್ರೆ ಭಾಳ ಎಚ್ಚರಿಕೆಯಿಂದಿರು. ಬರಬಾರ್ದಂತಲ್ಲ, ಏನ್ರಿ ಬಂಗಾರ ಒಗಿಬೇಕೇನ್ರಿ ನಮ್ಮ ಮನ್ಯಾಗ ಅದ ಗಳಿಸ್ಬಾರ್ದು. ನೀ ಗಳಿಸು, ಬಂಗಾರ ಗಳಿಸು, ರೊಕ್ಕ ಗಳಿಸು, ಏನೇ ಗಳಿಸು, ಅದ್ರ ಬಂದ ಕಾಲಕ್ಕೆ ಪೂರ್ತಿ ಅದ್ರಾಗ ಮುಳುಗಬೇಡ. ಅದೇ ಒಂದು ಮದ ಏರ್ಸ್ಕೋಬೇಡ. ಆದ್ರೆ ಬಹು ಎಚ್ಚರಿಕೆಯಿಂದಿರು. ಈ ರೀತಿಯಾಗಿ ಮಹಾತ್ಮರು ಹೇಳ್ತಾರೆ, ಭಾಳ ಎಚ್ಚರಿಕೆಯಿಂದ ಇರು ಅನ್ನುವಂಥ ವಿಚಾರವನ್ನು ಎಲ್ಲವನ್ನ ಕಳ್ಕೊತಿ. ಬಾಹ್ಯದಲ್ಲಿ ಕೂಡ ನಿನಗೆ ಕಳ್ಳರು ಕಾಕರ ಭಯ, ಅಣ್ಣತಂಬ್ರ ಭಯ, ಅವ್ರು ಕಸ್ಕೋತಾರೆ, ಇವ್ರು ಕಸ್ಕೋತಾರೆ, ಅವ್ರೇನು ನೋಡ್ತಾರೆ, ಇವ್ರನ್ನ, ಇವೆಲ್ಲ ನಿನಗೆ ಭಯ ಶುರುವಾಗ್ತಾವ. ಮತ್ತು ಒಳಗಡೆ ಕೂಡ ಕೆಲವೊಂದು ದುರ್ಗುಣಗಳು ಶುರುವಾಗ್ತಾವ. ಹಾಗಾಗಿಬಿಟ್ಟು ನಿನಗೆ ಹೊರಗೂ ನೆಮ್ಮದಿ ಇಲ್ಲ, ಒಳಗೂ ನೆಮ್ಮದಿ ಇಲ್ಲ. ನಿನ್ನಂಥ ಕಣದಲ್ಲಿ ಕೂಡ ಹಲವಾರು ಕಷ್ಟಗಳು ಅನ್ಸೋಕ್ಕೆ ಶುರುವಾಗಿಬಿಡ್ತಾವೆ. ಹಾಗಾಗಿಬಿಟ್ಟು ಇದರಿಂದ ನೀನು ಇದ್ರ ಮೇಲೆ ಭಾಳಷ್ಟು ಮೋಹ ಮಾಡೋಕ್ಕೆ ಹೋಗಬೇಡ. ಬಂಗಾರ ಗಳಿಸು ಇರಲಿ, ಪ್ರಾಪ್ತಿ ಆಯಿತು ಅಂತಂದ್ರೂ ಕೂಡ ಅದರಲ್ಲಿ ನೀವು ಭಾಳಷ್ಟು ಎಚ್ಚರಿಕೆ ವಹಿಸ್ಬೇಕಾಗ್ತದೆ ಅನ್ನುವಂಥ ವಿಚಾರವನ್ನು ಹೇಳ್ತಾರೆ. ಈ ರೀತಿ ಅನೀತಿಗಳು ಅಂತಂದ್ರೆ ಈ ದುಷ್ಟವಾದ ಆಚರಣೆಗಳು ಮನುಷ್ಯನಿಗೆ ಹೆಂಗಾಗ್ತದ, ಭಾಳಷ್ಟು ದುಃಖ ಕೊಡ್ತದೆ. ಅದಕ್ಕೆ ಪಾಪ ಪ್ರಾಪ್ತಿ ಆಗ್ತದೆ. ಇದರಿಂದ ಪಾಪದಿಂದ ಏನಾಗ್ತದ, ಮನುಷ್ಯಾಗ ಇಹದಲ್ಲೂ ಸುಖ ಇರೋಂಗಿಲ್ಲ, ಪರಲೋಕದಲ್ಲೂ ಸುಖ ಇರೋಂಗಿಲ್ಲ. ಅದಕ್ಕೆ ಇಷ್ಟೇ ಐತ್ರಿ ಅಂತಂದ್ರೆ ನಾವು ಉಂಡು ತಿಂದು ಸಾಯಂಬ್ರಿ. ಮಹಾತ್ಮರು ನೋಡ್ರಿ ಹೆಂಗೆ ನೋಡ್ಕೊಂಡು ಬಿಟ್ರೆ ಅವರು ಮಹಾತ್ಮರು. ಹೌದಪ್ಪ, ಬಾಲಕ ತರುಣ ಜರಜೀರ್ಣ ರೂಪ ಎಂಥದನ್ನು ಮಾಡಿಬಿಟ್ರು ನೋಡ್ರಿ ಅವರು, ಎಂಥದನ್ನು ತಿಳ್ಕೊಂಡ್ಬಿಟ್ರು. ನಿದ್ರೆ ಬಾರದಿದೆನ್ನ ಪರಿಭವ ದುಃಖ ಸಮುದ್ರವೆನಿಸುವ ಸಾಯಸವನ್ನೆನೆನೆನದು ಅಂತ ಹೇಳ್ತಾರೆ. ಇಲ್ಲ, ಬಾಲಕ ತರುಣ ಜರಜೀರ್ಣ ರೂಪಾಗಿ ಮೇಲೆ ನರಕೆಗೆ ಅಂತ ಹೇಳ್ಯಾರ ಅವರು. ಅಲ್ಲಪ್ಪ, ಬಾಲಕ ಬಂದೆ, ಯೌವನ ಆಯಿತು, ಮುಪ್ಪಾಯಿತು, ಆಯ್ತು, ಮುಗೀತು, ಎಲ್ಲಿ ಒಂದು ಸಲ ಉದುರಿ ಬಿಡ್ತು, ಒಣಗಿ ಹೋಯ್ತು, ಮುಗೀತು ಅಲ್ಲಿಗೆ ಅಂತ ಅನ್ನಂಗೆ ಐತೆ ನಮ್ಮ ಮನುಷ್ಯಂದು. ಅಲ್ಲ, ಇವೆಲ್ಲ ಸರ ಇದ್ದಂಗೆ, ಜನ್ಮ ಅನ್ನುವಂಥದ್ದು ಸರ ಇದ್ದಂಗೆ, ಒಂದರಿಂದ ಒಂದು ಹಂಗೆ ಬರೋದೇ ಇದು. ಅದಕ್ಕೆ ಮಹಾತ್ಮರು ಹೇಳ್ತಾರೆ, ಬಾಲಕ ತರುಣ ಜರಜೀರ್ಣ ರೂಪಾಗಿ ಮತ್ತು ಮ್ಯಾಲ ನರಕಿಗೆ ಮತ್ತು ಮುಂದೆ ಕಾದ್ಕೊಂಡು ಕುಂತದಲ್ಲ ಆ ದುಃಖ ಕದಿ ಹೇಳ್ರಿ. ಆ ದುಃಖವನ್ನು ನಾವು ನಿವೃತ್ತಿ ಮಾಡ್ಕೊಂಡು ಅದರಿಂದ ಪಾರಾಗಬೇಕಾದ್ರೆ ನಾವು ಹೀಗೆ ಕೆಲಸ ಮಾಡ್ಕೊಳ್ಬೇಕು. ಈಗೇನು ಶರೀರ ಬಂದದಲ್ಲ ಇವಾಗೆ, ಅದಕ್ಕೆ ಒಂದು ಸಣ್ಣ ದೃಷ್ಟಾಂತ ಹೇಳ್ತಾರೆ. ಯಾವ ರೀತಿ ಅಂದ್ರೆ, ಒಬ್ಬ ರಾಜ, ಆ ಊರಿಗೆ ಒಬ್ಬ ರಾಜ ಯಾರು ಹಾಕ್ತಾರ, ಆ 1 ವರ್ಷ ಅವನ ರಾಜ್ಯಭಾರ ಮಾಡಿಬಿಟ್ಟು ಅವನ್ನ ತೊಗೊಂಡೋಗಿ ಅಡವಿಯಿಂದ ದೂರ ಕಟ್ಬಿಡೋದು, ಅವನು ಸತ್ತುಕೊಂಡು ಹೋಗ್ಬಿಡೋದು. ಈ ರೀತಿ ಅಲ್ಲಿ ಊರಿನ ಪದ್ಧತಿ ಅದು. ಅದಕ್ಕೆ ಅಲ್ಲಿ ರಾಜ ಆಗಕ್ಕೆ ಎಲ್ಲರೂ ಹೆಸರವರು, ನಾವಲ್ಲ ನೀವಲ್ಲ ಅನ್ನೋರು. ಆದರೂ ಕೂಡ ಮನೆಗೆ ಒಬ್ಬೊಬ್ಬರು ಆಗಬೇಕು ಪ್ರತಿ ವರ್ಷ. ಆದ್ರೆ 1 ವರ್ಷ ರಾಜ್ಯಭಾರ ಮಾಡಿಬಿಟ್ಟು ಮತ್ತು ಅವ್ರನ್ನ ತೊಗೊಂಡೋಗಿ ಸೀದಾ ಕಾಡಿನ ಕಡೆ ಒಗೆದ್ಬಿಡೋದು. ಹಿಂಗೆ ಈ ಪದ್ಧತಿ ಇರ್ತಿತ್ತು. ಒಬ್ಬನ ಮಾತ್ರ ಭಾಳ ಖುಷಿಯಾಗಿದ್ದ, ನನ್ನ ರಾಜನ ಮಾಡ್ತಾರಲ್ಲ ಮಾಡಲಿ, ನಾನು ಈ ಸಲ ನಾನೇ ಆಗ್ತೀನಿ ರಾಜ ಅಂತೇಳಿ. ಯಾರು ಮುಂದೆ ಬರ್ತಿರ್ಲಿಲ್ಲ. 1 ವರ್ಷ ರಾಜ್ಯಭಾರ ಮಾಡಿ ಮತ್ತು ಒಯ್ದು ಒಗಡ್ಬಿಟ್ಟು ಸತ್ತು ಹೋಗ್ಬಿಡ್ಬೇಕಲ್ಲ, ಹೆಂಗೆ ಮಾಡೋದು ಅಂತ ಹೆದರ್ತಿದ್ರು. ಇವ ಮಾತ್ರ ಭಾಳ ಖುಷಿಯಿಂದ ಬಂದು ರಾಜ್ಯಭಾರ ಮಾಡ್ದ. ಮಧ್ಯೆ ಅವನು ಭಾಳ ಹುಷಾರಾಗಿದ್ದ ನೋಡ್ರಿ. 1 ವರ್ಷ ಆಯಿತು, ಭಾಳ ಖುಷಿಯಾಗಿದ್ದತ್ತ. ಕರ್ಕೊಂಡು ಹೋಗಿ ಒಗಿಲಕ್ಕೆ ಹೋದ್ರೂ ಕೂಡ ಖುಷಿಯಿಂದ ಹೋಗಿದ್ದತ್ತ.
ಹೋಗಿ ಆ ಕಡೆ ಹೋಗಿದ್ರು. ಅದು ಆಮೇಲೆ ಗೊತ್ತಾಯಿತು ಆತ ರಾಜ್ಯಭಾರ ಮಾಡಬೇಕಾದಾಗ ಮೆಲ್ಲಕ್ಕೆ ತಾನೇನು ಕೆಲಸ ಮಾಡ್ಕೋಬೇಕಾಗಿದೆ, ಯಾರೇನು ಹಿಡ್ಕೋಬೇಕಾಗಿದೆ ಹಿಡ್ಕೊಂಡು ಅಲ್ಲಿ ಕಾಡಿನ ಆಚೆ ಕಡೆ ಒಗಿತಿದ್ರಲ್ಲ, ಆ ಕಾಡಿನ ಆಚೆ ಕಡೆ ಒಗಿಬೇಕಾದ್ರೆ ಒಂದು ಸಣ್ಣದೊಂದು ಒಳ್ಳೆ ಬಂಗ್ಲೆ ಮಾಡ್ಕೊಂಡಿದ್ನಂತದ. ಮಾಡಿಕೊಂಡು ಅದಕ್ಕೆ ಏನೇನು ಬೇಕು ಎಲ್ಲವನ್ನು ಮಾಡ್ಕೊಂಡಿದ್ದಾತ. ಯಾವಾಗ ತಾನು ರಾಜ್ಯಭಾರ ಮಾಡಬೇಕಾದಾಗ ಅದು ಯಾರು ಗೊತ್ತಾಗ್ಲಾರ್ದಂಗೆ ಆತ ಮಾಡ್ಕೊಂಡು ಆಗಲೇ ರೆಡಿ ಮಾಡ್ಕೊಂಡ್ಬಿಟ್ಟಿದ್ದ. ಹೋಗ್ಬೇಕಾದಾಗ ಖುಷಿಯಾಗಿ ಹೋದ. ಅವ್ರು ಒಕ್ಕಟ್ರು ಆ ಹೋಗಿ ಬಂಗ್ಲಾಗ ಅಥವಾ ವಾಸ ಮಾಡೋಕ್ಕೆ ಶುರು ಮಾಡ್ಯದ. ಅದಕ್ಕೆ ಹೇಳೋ ಒಂದು ತಾತ್ಪರ್ಯ ಏನು ಅಂತಂದ್ರೆ, ನೋಡಿರಿ, ಈ ಶರೀರ ಇರುವ ಮಟ್ಟ ನಾವೇನು ಮಾಡ್ಕೊಳ್ಬೇಕಾಗಿದ್ದು ಮಾಡಿಕೊಂಡ್ರೆ ನಮಗೆ ಮುಂದಿನ ಒಂದು ದುಃಖದಿಂದ ನಿವೃತ್ತಿ ಆಗೋಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಈ ಮನುಷ್ಯನ ಜನ್ಮ ಭಾಳ ಶ್ರೇಷ್ಠವಾದಂಥದ್ದು. ಈಗ ನಮ್ಗೆ ರಾಜ್ಯಭಾರ ನಡೆದದ, ಆದರೆ ಇದ್ರಾಗೆ ನಾವು ಮುಳುಗೋದಲ್ಲ. ನಾವು ಮುಂದೆ ಎಲ್ಲಿಗೆ ಹೋಗ್ತೀವಿ, ಎಲ್ಲಿ ಹೋದಾಗ ನಾವು ಅಲ್ಲಿ ಆನಂದವಾಗಿರ್ತೀವಿ ಅನ್ನೋಂಥದ್ದು ಮಾಡ್ಕೊಳ್ಳುವಂಥದ್ದು ಇದೇ ಸಮಯ ನಮಗೀಗ. ಹಾಗಾಗಿ ಮಹಾತ್ಮರು ಭಾಳಷ್ಟು ಎಚ್ಚರಿಕೆಯನ್ನು ನಮಗೆ ಕೊಡ್ತಾರೆ. ಮತ್ತು ಇಲ್ಲಿ ಕೂಡ ಹೇಳ್ತಾರೆ, ಇನ್ನೂ ಒಂದು ಎರಡನೇ ನುಡಿಯಲ್ಲಿ ಹೇಳ್ತಾರೆ ಯಾವ ರೀತಿ ಅಂದ್ರೆ, ಅವಿವೇಕದಿಂದ ಹಿಡಿದ ಕರ್ಮ ನಿವಾಹದವರೆಗೆ ಇರ್ತಕ್ಕಂಥ ಗುಣಗಳು. ಮುಂದಿನ ಪದ್ಯದಿಂದ ಅವಿವೇಕದಿಂದ ಹಿಡಿದಂಥ ಕರ್ಮ ನಿವಾಹ ಅಂದರೆ ಸಮೂಹ. ಅವಿವೇಕ, ಹಿಂಸೆ, ಪರ ಯುವತಿಯರ ಒಲುಮೆ, ಸಂಭವಿಸಿದ ಕೋಪ, ಕಡುತವಕ, ಮಾತ್ಸರ್ಯ, ವಿವಿಧ ಕರ್ಣವೃತ್ತಿ, ಕವಿದ ಮಾಯವಿಲಾಸ, ಅವಣಿಸಿದ ಆಸೆ, ಕರ್ಮ ನಿವಾಹ ಇಂತಿವರೋಡುವು ಅಂತ ಹೇಳ್ತಾರೆ. ಇವು ಎಲ್ಲ ನಮ್ಗೆ ಅವಿವೇಕ. ಅವಿವೇಕ ಅಂದ್ರೆ ಯೋಗ್ಯ ಅಯೋಗ್ಯಗಳ ವಿಚಾರ ಇಲ್ಲದೆ ಇರುವಂಥದ್ದು. ಅವಿವೇಕ ಅಂದರೆ ಇದು ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅನ್ನುವಂಥ ಭಾವ ಇರದೇ ಇರುವಂಥದ್ದು. ಹಿಂಸೆ ಅಂದರೆ ಪ್ರಾಣಿಗಳನ್ನು ಕೊಲ್ಲುವಂಥದ್ದಾಗಿರ್ಬೋದು. ಯಾಕಂದ್ರೆ ಈ ಅವಿವೇಕ ಅಂದ್ರೆ ಯೋಗ್ಯ ಅಯೋಗ್ಯಗಳ ವಿಚಾರ ಇರದೇ ಇರುವಂಥದ್ದೇ ಅವಿವೇಕ. ವಿವೇಕ ಅಂದ್ರೆ ಯಾವುದು ಸತ್ಯದ ಯಾವುದು ಮಿಥ್ಯದ ಅಂತ ತಿಳ್ಕೊಳ್ಳುವಂಥದ್ದು ವಿವೇಕ. ಯಾವುದು ಸತ್ಯದ ಯಾವುದು ಮಿಥ್ಯದ, ಯಾವುದು ಸರಿಯದ ಯಾವುದು ತಪ್ಪದ, ಈ ರೀತಿ ತಿಳ್ಕೊಳ್ಳುವಂಥದ್ದು ವಿವೇಕ ಅನ್ನಿಸ್ಕೊಳ್ತದೆ. ಯಾವಾಗ ಇದು ಯೋಗ್ಯ ಅದೋ ಇದು ಅಯೋಗ್ಯ ಅದೋ ಅಂತ ಯಾವುದು, ಇದು ಸತ್ಯ ಅದೋ ಇದು ಮಿಥ್ಯದಂತ ಯಾವ ತಿಳುವಳಿಕೆ ಇರೋಂಗಿಲ್ಲ, ಅದಕ್ಕೆ ಅವಿವೇಕ ಅಂತ ಹೇಳ್ತಾರೆ. ಅದಕ್ಕೆ ಯಾವುದನ್ನು ಮಾಡಬೇಕು ಯಾವುದನ್ನು ಬಿಡಬೇಕಂತ ವಿಚಾರ ಇರದೇ ಇರುವಂಥದ್ದು ಏನದು ಅದು ಅವಿವೇಕ ಅಂತ ಹೇಳಿಸ್ಕೊಳ್ತದೆ. ಇದು ಯಾವ್ದು ಮಾಡಬೇಕಾ ಇದು ಮಾಡಬಾರ್ದು ಅನ್ನುವಂಥದ್ದು. ಇದು ವ್ಯಾವಹಾರಿಕ ಯಾಕಂದ್ರೆ ಈ ವ್ಯವಹಾರದಲ್ಲಿ ಕೂಡ ಅವಿವೇಕ ಅನ್ನುವಂಥದ್ದು ಇರ್ತದೆ. ಇದು ಪರಮಾರ್ಥದಲ್ಲಿ ಜಡವಾದ ದೇಹ. ಇಲ್ಲಿ ಕೂಡ ಯಾಕಂದ್ರೆ ಈ ಒಂದು ಅವಿವೇಕ ಅಂತ ಹೇಳಿಸುವಂಥದ್ದು ವ್ಯಾವಹಾರಿಕ ಜೀವನದಲ್ಲಿ ಕೂಡ ಇರ್ತದೆ. ಇದೇನು ತಿಳಿಲಾರ್ದ ಮಾಡಿದೆ ತಿಳಿದು ಮಾಡಿದೆ ಅನ್ನುವಂಥದ್ದು ಕೂಡ ಅಲ್ಲಿ ಅವಿವೇಕದಿಂದ ವರ್ತನೆ ಮಾಡ್ತೀಯೇನೋ ಅಂತಂತೀವಿ. ವ್ಯವಹಾರದಲ್ಲಿ ಅವಿವೇಕತನ ಇರ್ತದೆ. ಆದ್ರೆ ಪಾರಮಾರ್ಥಿಕದಲ್ಲಿ ಈ ಒಂದು ಪರಮಾರ್ಥದಲ್ಲಿ ಈ ಜಡವಾದಂಥ ದೇಹ, ಈಗ ನಾವೆಲ್ಲರೂ ಏನು ವಿವೇಕಿಗಳನ್ನು ಮಹಾತ್ಮರು ಹೇಳ್ತಾರೆ, ನಮ್ಗೆ ಅವಿವೇಕಿಗಳು ಅಂತಾರೆ. ಯಾಕಂತಂದ್ರೆ ಈ ಜಡವಾದಂಥ ದೇಹ, ಜಡವಾದಂಥ ದೇಹ ನಂದು ಅನ್ನುವಂಥದ್ದು. ಆದರೆ ಜಡವಾದಂಥ ದೇಹ ಅರುರೂಪನದ ಚೇತನ, ಇವೆರಡು ಕೂಡ್ಯಾವ. ಮತ್ತು ಈ ಜಡವಾದಂಥ ದೇಹ ಅರುರೂಪಾದಂಥ ಚೇತನ ಇವೆರಡು ಸೇರಿಕೊಂಡು ಇವೆರಡು ನಾನೇ ಅಂತ ಅನ್ನುವಂಥದ್ದು. ಜಡವಾದ ಶರೀರದಲ್ಲಿ ಅರು ಆ ಚೈತನ್ಯ ರೂಪವಾದಂಥ ಈ ಅರು ಅಂತ ಸೇರ್ಯದ ಈ ಜಡವಾದ ಶರೀರದಲ್ಲಿ ಐತಪ್ಪ. ಇವೆರಡಕ್ಕೆ ನಾನು ಅಂತ ಅನ್ನುವಂಥದ್ದು ಏನು ಈ ತಿಳುವಳಿಕೆ ಏನೈತೆ ಇದೇ ಅವಿವೇಕ. ಅದಕ್ಕೆ ನಾನು ಜಡವಾದ ದೇಹ ಇದು ನಂದು ಅಲ್ಲ, ನನ್ನದು ಅಲ್ಲ, ಇದು ನನ್ನಿಂದ ದೃಶ್ಯವಾಗಿ ಅರಿಸಿಕೊಡುತ್ತದ. ಈ ದೇಹವನ್ನು ಅರಿಯುವಂಥವು ನಾನು, ಒಳಗಡೆ ಏನು ಚೈತನ್ಯ ಸ್ವರೂಪನಾಗಿರುವಂಥ ಅರಿವಿನ ಸ್ವರೂಪನಾಗಿರುವಂಥವು ನಾನಿದ್ದೀನಿ. ಆದರೆ ಈ ಶರೀರವನ್ನು ನಾನೇ ತಿಳ್ಕೊಳ್ತೀನಿ. ನಮಗೆಲ್ಲ ಇದು ಅನುಭವ ಬರ್ತಿದ್ದಿಲ್ಲ, ಎಲ್ರಿಗೆ ನಮಗೆ ಬರ್ತದೆ. ಈ ಶರೀರವನ್ನು ನಾನೇ ತಿಳ್ಕೊತೀನಿ, ಇಷ್ಟು ಉದ್ದದೀನಿ, ಇಷ್ಟು ಕಪ್ಪದೀನಿ, ಹಿಂಗದೀನಿ ಹಂಗದೀನಿ ಅಂತ ನಾನು ಅನ್ಕೊಳ್ತೀನಿ. ಯಾಕಂದ್ರೆ ತಿಳಿದೇ ಹೇಳಕತ್ತೀನಲ್ಲ. ಹಾಗಾಗಿ ಈ ಶರೀರ ನಾನು ಅಲ್ಲ, ನಂದು ಅಲ್ಲ, ಇದು ನನಗಿಂತ ಬೇರೆ ಅದ ಅಂತ ಇದನ್ನು ಅರಿಯುವಂಥದ್ದು ಏನದ, ಸಾಕ್ಷಿ ರೂಪವಾಗಿರುವಂಥವು ನಾನು ಇದ್ದೀನಿ. ಅದಕ್ಕೆ ಈ ರೀತಿಯಾಗಿ ಈ ಸಾಕ್ಷಿ ರೂಪ ತಾನಾಗಿದ್ದರೂ ಕೂಡ ಈ ದೇಹಾದಿಗಳಲ್ಲಿ ನಾನು ಅನ್ನುವಂಥ ಬುದ್ಧಿ ಮಾಡ್ತಾನೆ ನೋಡ್ರಿ. ಯಾಕೆ ಅರಿಯುವಂಥದ್ದು ಸಪ್ರೇಟ್ ನಿನಗೆ ಗೊತ್ತದ, ಅನುಭವಕ್ಕೆ ಬರ್ತದೆ. ಯಾಕಂದ್ರೆ ನಾನು ಈ ಶರೀರದಾಗ ಇದ್ಕೊಂಡು ನನ್ನ ಶರೀರ ಹಿಂಗದ, ನನ್ನ ಶರೀರ ಅಂತ ಹೇಳ್ತೀನಿಲ್ಲ. ಈಗ ನಾನೇ ಆಗಿದ್ರೆ ನಾನು ಹೇಳಕ್ಕೆ ಬರ್ತಿತ್ತೇನೋ, ಬರ್ತಿರಲಿಲ್ಲ. ಈಗ ನನ್ನ ಮನೆ ಅದಪ್ಪ, ನನಗೆ ಮನೆ ಬೇರೆ ಇದ್ದದಕ್ಕೆ ನನ್ನ ಮನೆ ಅಂತೀನಿ, ನಾನು ಹೊಲ ಅಂತೀನಿ, ನನ್ನ ಮಗಳು ಅಂತೀನಿ, ನನ್ನ ಮಗ ಅಂತೀನಿ. ಯಾಕಂದ್ರೆ ನನಗೆ ಭಿನ್ನ ಅದಾರ ಅವರು.
ಈಗ ಅದ್ರಂಗೆ ನನ್ನ ಶರೀರ ಅಂತೀನಿ ಅಂತಂದ್ಮೇಲೆ ಇಲ್ಲಿ ತಿಳ್ಕೊಂಬಿಡು, ನನ್ನ ಶರೀರ ಅಂದಮೇಲೆ ಇದು ಭಿನ್ನನೇ ಐತೆ ಅಂತ ತಿಳ್ಕೊಂಬಿಡು. ಅದು ನಮ್ಗೆ ಅರ್ಥ ಆಗಂಗಿಲ್ಲ. ಯಾಕಂದ್ರೆ ನಾವು ಅದನ್ನು ತಿಳ್ಕೊಳ್ಳೋದೇ ನಾನೇ ಶರೀರ ಅನ್ನುವಂಥದ್ದು ಆ ಬುದ್ಧಿ ಏನು ಐತಲ್ಲ ಅದು ಅವಿವೇಕ ಅಂತ ಅನಿಸ್ಕೊಳ್ತದೆ. ಅವಿವೇಕ ಇದು ಏನು ಮಾಡ್ತದಂದ್ರೆ ಜನನ ಮರಣಕ್ಕೆ ಈ ದುಃಖಕ್ಕೆ ಭವರೋಗಕ್ಕೆ ಕಾರಣ ಆಗ್ತದೆ. ಈಗೇನು ದುಃಖ ಅಂತ ಕುಂತೀವಲ್ಲ, ನಮಗೆ ದುಃಖ ಯಾವತ್ತಾದ್ರೂ ನಾಶ ಆಗ್ತದೇನ್ರಿ? ಯಾವತ್ತಾದ್ರೂ ನಾಶ ಆಗ್ಯದ ನಮ್ಗೆ. ಹಿಂದಿನ ಇದೇ ಸಂಸಾರದಾಗ ದುಃಖವನ್ನು ಅನುಭವಿಸ್ಕೊಂತ ಬಂದೀವಿ. ಸಾಯವರೆಗೆ ಒಂದಲ್ದು ಈಗ ನಾಳೆಗೆ ಏನು ದುಃಖದ ಗೊತ್ತಿಲ್ಲ ನಮಗೆ. ಈಗ ಒಂದು ಕ್ಷಣದಾಗ ಏನು ದುಃಖದ ಗೊತ್ತಿಲ್ಲ. ಮತ್ತು ಇಂಥದ್ರ ಮಧ್ಯೆ ನಾವು ಜೀವನ ಮಾಡ್ತಾಯಿದ್ದೀವಿ, ಸುಖವಾಗಿರ್ಬೇಕಂತ ಇದ್ದೀವಿ ನಾವು. ಅದಕ್ಕೆ ನಾವು ಎಲ್ಲ ದುಃಖಕ್ಕೆ ಮೂಲ ಕಾರಣ ಅಂದರೆ ನಮ್ಮ ಅವಿವೇಕತನ, ಅಜ್ಞಾನ. ನಾವು ಯಾವಾಗ ಬೇರ್ಪಡಿಸ್ತೀವಿ ಇದಲ್ಲ ಅಂತ ಯಾವಾಗ ಬೇರ್ಪಡಿಸಿ ಅವನ್ನೆಲ್ಲ ಬೇಡ ಆದಂಥವನ್ನ ನನಗೂ ಅಂದ್ಕೊಂಡು ಕುಂತೀಯಲ್ಲ, ಅನಾತ್ಮವಾಗಿರುವಂಥದ್ದು ನಾನು ಅಂದ್ಕೊಂಡು ಅವ್ನು ತೆಗೆದು ಬಿಸಾಕಿದ್ದು ನೀನು ಇದೇ ಜನ್ಮದಲ್ಲಿ ಆನಂದವಾಗಿರ್ತೀರಿ. ಅದಕ್ಕೆ ಮಹಾತ್ಮರು ಹೇಳ್ತಾರೆ, ಇದೆಲ್ಲ ಈ ರೀತಿ ಅವಿವೇಕದಿಂದಿದ್ದಾಗ ನಿನಗೆ ಸಂಸಾರ ದುಃಖ ಎಂಥದ್ದು ಜನನ ಮರಣ ದುಃಖವನ್ನು ಇದರಿಂದನೇ ನಿನಗೆ ಶುರುವಾಗ್ತದೆ. ಎಲ್ಲ ದುಃಖಕ್ಕೆ ಕಾರಣ ಅಂದರೆ ನಿನ್ನ ಅವಿವೇಕತನ, ಅಜ್ಞಾನ. ಅದಕ್ಕೆ ಈ ರೀತಿಯಾಗಿ ಈ ಅವಿದ್ಯೆ, ಯಾಕಂದ್ರೆ ಅವಿವೇಕತನ ದುಃಖವನ್ನುಂಟು ಮಾಡ್ತದರಿಂದ ಮನುಷ್ಯನು ಅವಿವೇಕವನ್ನು ಬಿಟ್ಟು ಗುರುವಾಕ್ಯವನ್ನು ಕೇಳಿ ನೀನು ವಿಚಾರವನ್ನು ಮಾಡಬೇಕಾದಂಥದ್ದು, ವಿವೇಕ ಬುದ್ಧಿ ಉಳ್ಳಂಥವನ್ನಾಗುವಂಥದ್ದು ಭಾಳ ಮುಖ್ಯ ಅಂತ ಭಾಳಷ್ಟು ವಿಚಾರಗಳನ್ನು ಹೇಳ್ತಾರೆ. ಮತ್ತು ನಾವು ಇದನ್ನು ಸ್ವಲ್ಪ ನೀಟಾಗಿ ಮಹಾತ್ಮರು ಏನು ಹೇಳ್ತಾರೆ ಕೇಳಿಕೊಂಡು ಹೋಗೋಣ. ಅದ್ಭುತವಾದಂಥ ವಿಚಾರಗಳು. ಮತ್ತು ನಾಳೆ ನೋಡೋಣ. ಒಂದೆರಡು ಮತ್ತು ಗುರುಗಳು ಪಾದಕ್ಕೆ ಅರ್ಪಿಸಿ ಹರವು.